ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನೊಂದು 46 ಬ್ಲೌಸು 46 ಚೆಸ್ಟ್ ಮೆಷರ್ಮೆಂಟು 46 ಇದೆ. ಸೊ 46 ಸೈಜ್ದು ಬ್ಲೌಸ್ನ ಒಂದು ಕಟಿಂಗ್ ಮತ್ತು ಸ್ಟಿಚಿಂಗು ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಬರುತ್ತಾರೆ, ಯಾವ ರೀತಿ ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅಂತ ಡೀಟೇಲಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೆಷರ್ಮೆಂಟ್ ಬಂದು ನನಗೆ ನೋಡಿ ರೆಡಿ ಅನ್ನೋದು 15.5 ಬೇಕು. ಬ್ಲೌಸು ಲೆಂತ್ ಅನ್ನೋದು ನಮಗೆ ಶೋಲ್ಡರ್ ಅನ್ನೋದು ನೋಡಿ, ಶೋಲ್ಡರ್ ಇವ್ರದ್ದು 16 ಇದೆ. ಈಗ 16 ಇದೆ ಫುಲ್ ಶೋಲ್ಡರ್ ಬಂದು. ನಾನು ಫುಲ್ ಶೋಲ್ಡರ್ ತೊಗೊಂಡಾಗ 16 ಇತ್ತು. ಸೊ ಚೆಸ್ಟ್ ಬಂದು 46, ಅಫೆಕ್ಸ್ ಬಂದು 11.5 ಇದೆ. ಆರ್ಮೋಲ್ ಬಂದು 10 ಇಂಚಸ್ ಇದೆ. ವೇಸ್ಟ್ ಬಂದು ಇವ್ರದ್ದು ನೋಡಿ, ವೇಸ್ಟ್ ಬಂದು 35.5 ಇವರ ಒಂದು ವೇಸ್ಟು. ಮತ್ತು ಫ್ರಂಟ್ ಡೀಪ್ ಬಂದು 7 ಇಂಚಸ್ಸು. ಬ್ಯಾಕ್ ಡೀಪ್ ಪಟ್ಟಿ ಬಂದು ನಮಗೆ 5 ಇಂಚಸ್ಸು. ಉಳಿದಿದ್ದನ್ನೆಲ್ಲ ಡೀಪ್ಗೆ ನಾನು ಕನ್ವರ್ಟ್ ಮಾಡ್ಕೊಳ್ತೀನಿ. ಸ್ಲೀವ್ ಲೆಂತ್ ಬಂದು 10.75, ಸ್ಲೀವ್ ಲೂಸ್ ಬಂದು 6 ಇಂಚಸ್ಸು. ಅಂಡರ್ ಬಸ್ಟ್ ಲೈನ್ ಬಂದು ಅವ್ರದ್ದು ರೆಡಿ ಅನ್ನೋದೇ ನಮಗೆ 14 ಕಾಲು ಬೇಕು. ಈ ಮೆಷರ್ಮೆಂಟ್ ಪ್ರಕಾರ ನಾನು ಇಲ್ಲಿ ಬ್ಲೌಸ್ನ ಕಟ್ ಮಾಡಿ ಮತ್ತು ಸ್ಟಿಚ್ ಮಾಡ್ತೀನಿ. ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಡೀಟೇಲ್ಡಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಚಿಕ್ಕ ಸೈಜ್ ಬ್ಲೌಸ್ ಕಟ್ ಮಾಡ್ದಂಗೆ ದೊಡ್ಡ ಸೈಜ್ ಬ್ಲೌಸು ಕಟ್ ಮಾಡೋಕ್ಕೆ ಆಗಲ್ಲ. ಸ್ವಲ್ಪ ಒಂದು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಎಲ್ಲ ಚೇಂಜಸ್ ಮಾಡ್ಕೊಂಡು ನಾವು ಕಟ್ ಮಾಡಬೇಕು ಅಂತ ನಾನು ಈ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದು ಮೇನ್ ಫ್ಯಾಬ್ರಿಕ್ಕು. ಈ ಬ್ಲೌಸ್ನ ಈಗ ರೆಡಿ ಮಾಡಬೇಕು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಸ್ಟಿಚಿಂಗ್ ಕಲಿತಾ ಇದ್ದಾರೆ ಅನ್ನೋರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ನೋಡಿ, ಮಾರ್ಜಿನ್ ಸಮ ಇಲ್ಲ, ಒಂದು ಸ್ಟ್ರೈಟ್ ಲೈನ್ನ ಹಾಕೊಂಡು ನಾನು ಮಾರ್ಜಿನ್ನ ಸಮ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ವೇಸ್ಟ್ ಹತ್ರ ಎಲ್ಲ ಪೈಪಿಂಗ್ ಕೊಡ್ತೀನಿ. ಸೊ ವೇಸ್ಟ್ ಹತ್ರ ಪೈಪಿಂಗ್ ಕೊಡೋದಕ್ಕೆ ನಾನು ಜಸ್ಟ್ 1/4 ಇಂಚಷ್ಟೇ ಮಾರ್ಜಿನ ಬಿಡ್ತೀನಿ. ನಾನು ಜಾಸ್ತಿ ಮಾರ್ಜಿನ ಬಿಡಲ್ಲ. ನೀವು ಇಲ್ಲಿ ಪೈಪಿಂಗ್ ಕೊಡಲ್ಲ ಅನ್ನೋದಾದರೆ ನೀವೊಂದು 1/2 ಇಂಚಷ್ಟು ಮಾರ್ಜಿನ ಬಿಡಿ. ನಾನು ಇಲ್ಲಿ 1/4 ಇಂಚಷ್ಟೇ ಮಾರ್ಜಿನ ಬಿಡ್ತಾಯಿದ್ದೀನಿ. 1/4 ಇಂಚಿನ ಮಾರ್ಜಿನ್ ಬಿಟ್ಟಾದಮೇಲೆ ಈಗ ನಾವು ಬ್ಲೌಸು ಲೆಂತ್ನ ಫಸ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಅವರಿಗೆ ರೆಡಿ 15.5 ಬೇಕು. 15.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಮಾರ್ಜಿನು 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬೇಕು. ರೆಡಿ 15.5, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಟೋಟಲ್ ನನಗೆ 16 ಇಂಚಸ್ಸು ಬೇಕಾಗುತ್ತೆ. 16 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಓಕೆನಾ? ಇದು ಲೆಂತು ಅಷ್ಟೇ, ತುಂಬಾ ಲೆಂತ್ ಇದೆ ಬ್ಲೌಸು. ಇಷ್ಟು ಲೆಂತ್ ಬ್ಲೌಸ್ನ ನಾವು ನೀಟಾಗಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ರಿಂಕಲೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀಟಾಗಿ ಬ್ಲೌಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ವೇಸ್ಟ್ನ ಮೆಷರ್ಮೆಂಟ್ ಮಾಡ್ಕೋಬೇಕು. 35.5 ಇವರ ಒಂದು ವೇಸ್ಟು. ಸೊ 35.5ನ ನಾವು 4 ಭಾಗ ಮಾಡ್ಕೋಬೇಕು. ಓಕೆನಾ? 4 ಭಾಗ ಮಾಡ್ಕೊಂಡಾಗ ನೋಡಿ, ಟೇಪ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ 17.75 ಬರುತ್ತೆ. ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಎಷ್ಟು ಬಂದರೆ ಅಷ್ಟು. ನೋಡಿ, ನಮ್ಗೆ 1 ಪಾಯಿಂಟ್ ಕಡಿಮೆ 9 ಇಂಚಸ್ ಬರುತ್ತೆ. ನಾನಿಲ್ಲಿ 9 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚು ಡಾಟಿಗೋಸ್ಕರ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈಗ ಚೆಸ್ಟು, ಇವರ ಒಂದು ಚೆಸ್ಟು 46 ಆಗಿರುತ್ತೆ. 46 ಚೆಸ್ಟ್ ಮೆಷರ್ಮೆಂಟು. ಇದನ್ನು 4 ಭಾಗ ಮಾಡ್ಕೊಳ್ಳೋಣ. 46ನ 4 ಭಾಗ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ನೋಡಿ, 23 ಬರುತ್ತೆ. 23ನ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನಿಮಗೆ? 11.5 ಬರುತ್ತೆ. 11.5ಅಲ್ಲಿ ನಾನು 1/2 ಇಂಚು ಮೈನಸ್ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಬ್ಯಾಕಲ್ಲಿ ಡೀಪ್ ನೆಕ್ ಹಾಕೋದ್ರಿಂದ 1/2 ಇಂಚು ಮೈನಸ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ರಿಂಕಲ್ ಬರದೇ ಇರುತ್ತೆ. ನೀವು ಅಷ್ಟು ಇಟ್ಟರೆ ನೀವು 11.5 ಇಟ್ಟರೆ ನಿಮಗೆ ರಿಂಕಲ್ ಅನ್ನೋದು ಬಂದುಬಿಡುತ್ತೆ. ಸೊ ಹಾಗಾಗಿ 1/2 ಇಂಚಷ್ಟು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ಡೀಪ್ನ 10 ಇಂಚಷ್ಟು ಇಡ್ತಾಯಿದ್ದೀನಿ. 10.5 ಇಂಚಷ್ಟು ಡೀಪ್ನ ಇಡ್ತಾಯಿದ್ದೀನಿ. ಹಾಗಾಗಿ ನನಗಿಲ್ಲಿ 1/2 ಇಂಚು ಮೈನಸ್ ಮಾಡ್ತಾಯಿದ್ದೀನಿ. ನೀವು ಇನ್ನೂ 11 ಮೇಲೆ ಹೋಯಿತು ಅಂದರೆ ನೀವು ಒಂದು 3/4 ಇಂಚು 1 ಇಂಚುವರೆಗೂ ನೀವು ಇಲ್ಲಿ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ಈಗ ನಾನಿಲ್ಲಿ ಇವರ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ನೆಕ್ ವಿಡ್ತ್ ಬಂದು 2.5ಗೆ ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ. ಇದು ಸ್ಟ್ಯಾಂಡರ್ಡಾಗಿ ಎಲ್ಲರಿಗೂ 2.5 ಇಂಚು ಮಾರ್ಕ್ ಮಾಡ್ಕೊಳ್ತೀವಿ. ಅಂದರೆ ಡೀಪ್ ನೆಕ್ ಹಾಕದೇ ಇರೋರಿಗೆ. ಡೀಪ್ ನೆಕ್ ಜಾಸ್ತಿ ಒಂದು 9 ಮೇಲೆ ಹೋಯಿತು ಅಂದರೆ ನೀವು ಇದನ್ನು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಸೊ ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 2.5 ಇಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಅವರಿಗೆ ರೆಡಿ ಶೋಲ್ಡರ್ ಅನ್ನೋದು 2.25 ಬಂದರೆ ಸಾಕು, 2.25 ಬಂದರೆ ಸಾಕು. ಹಾಗಾಗಿ ನಾನಿಲ್ಲಿ 3 ಇಂಚಷ್ಟೇ ನಾನು ಶೋಲ್ಡರ್ನ ತೊಗೊಳ್ತಾ ಇದ್ದೀನಿ. ಟೋಟಲ್ ನನಗೆ 5.5 ಇಂಚ್ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಸೇಮ್ 5.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಡೌನಿಂಗ್ ಅನ್ನೋದು, ಆರ್ಮೋಲ್ ಡೌನಿಂಗ್ ಅನ್ನೋದು ನಾನಿಲ್ಲಿ 6 ಇಂಚಸ್ಗೆ ತೊಗೊಳ್ತಾ ಇದ್ದೀನಿ. 6 ಇಂಚಸ್ಗೆ ತೊಗೊಂಡು ಅದೇ ಫೈನಲ್ ಆಗುತ್ತಾ? ಇಲ್ಲ, ಆಗೋದಿಲ್ಲ. ನಾವು ಆರ್ಮೋಲ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫೈನಲ್ ಅನ್ನೋದು ಮಾಡ್ಕೋಬೇಕು. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಹಾಕ್ಕೊಳ್ಳೋಣ ಈ ರೀತಿ. ನೀವು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚಸ್ವರೆಗೂ ಬೇಕಾದ್ರೆ ಇಟ್ಕೋಬೋದು. ಈಗ ನೋಡಿ, ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಾನು 3 ಇಂಚಸ್ಸು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಡ್ತೀನಿ. ನೋಡಿ,
ಈ ರೀತಿ ಶೇಪ್ ಕೊಟ್ಟಾಗ ನಾನು ನೋಡಿ ಇಲ್ಲಿಂದ ಒಂದು 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಒಳಗಡೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಲೈನ್ನ ಹಾಕ್ಕೊಳ್ತೀನಿ. ಯಾಕಂದರೆ ಇದು ತುಂಬಾ ಚೆಸ್ಟ್ ವಿಡ್ತ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೆ ಈ ಡಿಸ್ಟೆನ್ಸ್ ಅನ್ನೋದು ಇಲ್ಲಿಂದ ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಈ ರೀತಿ ಶೇಪ್ ಅನ್ನೋದು ಕೊಡ್ತೀನಿ. ಇಲ್ಲಿಂದ ಈ ರೀತಿ ಶೇಪ್ನ ಕೊಟ್ಟಾಗ ಈಗ ನಾವು ಆರ್ಮೋಲ್ನ ಚೆಕ್ ಮಾಡ್ಕೋಬೇಕು. 1/4 ಇಂಚ್ ಈ ಕಡೆ ಹಾಕ್ಕೊಂಡಿದ್ದೀವಲ್ಲ, ಈಗ ಆರ್ಮೋಲ್ನ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ನೋಡಿ ಇವರ ಆರ್ಮೋಲ್ ಬೇಕಾಗಿರೋದು 10 ಇಂಚಸ್ ಬರಬೇಕು ನಾವು ಇಲ್ಲಿ ಮೆಷರ್ಮೆಂಟ್ನ ತೊಗೊಂಡ್ರೆ. ಸೊ ನಮಗೆ 10 ಇಂಚಸ್ ಎಲ್ಲಿ ಬರುತ್ತೆ ಸ್ಟಿಚಿಂಗ್ ಮಾರ್ಜಿನ್ನು ಬಿಟ್ಟು ನಾವು ಲೆಕ್ಕ ಹಾಕೋಬೇಕು. ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಬಿಟ್ಟು ಇಲ್ಲಿಂದ ನಮಗೆ ಒಂದು ಹೊಲಿಗೆ ಅನ್ನೋದು ಇಲ್ಲಿಗೆ ಬರುತ್ತಲ್ಲ, ಇಲ್ಲಿಂದ ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಟೇಪ್ನ ಮೂವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನಾವೆಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹಾಕ್ತೀವೋ ಅಲ್ಲಿ ನೋಡಿ ನಮಗೆ ಎಷ್ಟು ಬರ್ತಿದೆ 10.5 ಬರ್ತಿದೆ. ನಮಗೆ 1/2 ಇಂಚು ಜಾಸ್ತಿ ಬರ್ತಿದೆ. ನಾನೊಂದು 1/4 ಇಂಚಷ್ಟು ಮೇಲಕ್ಕೆ ತೊಗೊಳ್ತೀನಿ. ಇಲ್ಲಿಂದ ಈ ರೀತಿ 1/4 ಇಂಚು ಮೇಲಕ್ಕೆ ತೊಗೊಂಡು ಈಗ ಇದು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡಿ ಇಲ್ಲಿಂದನೇ 5/4 ಆಯಿತು. 5/4ಗೆ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಈ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀಟಾಗಿ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ನೋಡಿ ಇಷ್ಟು ಡಿಫ್ರೆನ್ಸ್ ಅನ್ನೋದು ಬರುತ್ತೆ ನಮಗೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನಮಗೆ 10 ಬರುತ್ತಾ ಅಂತ. ನೋಡಿ ಇಲ್ಲಿಂದ ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕಾಗತ್ತೆ. ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನಾವು ಕೌಂಟ್ ಮಾಡ್ಕೊಂಡು ಹೋಗಬೇಕು. ನಮಗೆ ಎಷ್ಟು ಬೇಕು 10 ಬೇಕು. ನೋಡಿ ಕರೆಕ್ಟಾಗಿ ಬರ್ತಾ ಇದೆಯಾ? 10.1 ಬರ್ತಿದೆ ನನಗೆ. 10.1 ಬರ್ತಿದೆ. ಸೊ ಒಂದು ಲೈನ್ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. ಇದು ಕರೆಕ್ಟಾಗಿ ಅವ್ರಿಗೆ ಈ ಒಂದು ಮೆಷರ್ಮೆಂಟಿಗೆ ಸೂಟ್ ಆಗುತ್ತೆ. ಹೀಗಾಗಿ ನಾನು 5/4 ತೊಗೊಂಡಿದ್ದೀನಿ ಆರ್ಮೋಲ್ ರೌಂಡ್ ಅನ್ನೋದು. ಓಕೆನಾ? ಇಷ್ಟಾದಮೇಲೆ ಈಗ ನಾವು ರೆಡಿ ಅನ್ನೋದು ಇವ್ರಿಗೆ 5 ಇಂಚು ಬೇಕು. ಇಲ್ಲಿ ನಾನು 1/4 ಇಂಚು ಬಿಟ್ಟು ಇಲ್ಲಿ ಪೈಪಿಂಗ್ಗೆ 1/4 ಇಂಚ್ ಆಗುತ್ತೆ. 5/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 5/4ಗೆ ಒಂದು ಮಾರ್ಕ್ನ ಮಾಡಿಕೊಂಡ್ರೆ ಉಳಿದಿದ್ದು ನಮಗೆ ಡೀಪ್ಗೆ ನೋಡಿ 10.5 ಇಂಚು ನಮಗೆ ಡೀಪ್ ಅನ್ನೋದು ಬರುತ್ತೆ. ರೆಡಿ ಅನ್ನೋದು ನಮಗೆ 10 ಇಂಚ್ ಬರುತ್ತೆ ಡೀಪು. 1/2 ಇಂಚಲ್ಲಿ ಸ್ಟಿಚಿಂಗಿಗೆ ಹೋದರೆ 10 ಇಂಚು ರೆಡಿ ಅನ್ನೋದು ಬರುತ್ತೆ. ಇಲ್ಲಿಂದ ನಾನು 3.5 ಇಂಚ್ ಮಾರ್ಕ್ನ ಮಾಡ್ಕೊಳ್ತೀನಿ. ನೀವು ಬಿಡ್ತು ನೀವೆಷ್ಟು ಬ್ರಾಡ್ ಆಗ್ತಿರೋ ಅದ್ರ ಮೇಲೆ ಡಿಪೆಂಡ್. ಇಲ್ಲಿ 4ವರೆಗೂ ತೊಗೋಬೋದು ನೀವು, ಅದು ನಿಮ್ಮ ಚಾಯ್ಸು. ನಾನಿಲ್ಲಿ 3.5ನ ತೊಗೊಂಡಿದ್ದೀನಿ. ಇಲ್ಲಿಂದ ನೀಟಾಗಿ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲೂ ನಾನು ರೌಂಡ್ ಶೇಪ್ನೇ ಕೊಡ್ತಾಯಿದ್ದೀನಿ, ಬೇರೆ ಯಾವ ಶೇಪ್ನೂ ಕೊಡ್ತಾಯಿಲ್ಲ. ನಿಮ್ಗೆ ಏನಾದರೂ ಬೇರೆ ಶೇಪ್ ಬೇಕಂದರೆ ನೀವು ಡ್ರಾ ಮಾಡ್ಕೋಬೋದು. ಇಷ್ಟಾದಮೇಲೆ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ 10 ಇಂಚ್ ಬರುತ್ತೆ. ಫೋಲ್ಡ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ. 5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಅನ್ನೋದು ನಾನು 4.5 ತೊಗೊಳ್ತಾ ಇದ್ದೀನಿ. ಸೊ 4.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಡಾಟ್ ಲೆಂತ್ನ ಇಲ್ಲಿ ಡ್ರಾ ಮಾಡ್ಕೋಬೇಕು. ಈ ರೀತಿ 1/2 ಇಂಚ್ ಕಂಪಲ್ಸರಿ ಇರಲಿ. ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಕಂಪಲ್ಸರಿ ಬೇಕು. ಇಲ್ಲಿ ಸೈಡಿಗೆ ನಮಗೆ ಕರೆಕ್ಟಾಗಿ 1/2 ಇಂಚು ಇಲ್ಲಿಂದ 1/2 ಇಂಚ್ ಈ ಥರ ಕರ್ವಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಕೂಡ ಅಷ್ಟೇ ಕಂಪಲ್ಸರಿ. ಇದನ್ನು ಮಿಸ್ ಮಾಡಬೇಡಿ. ಯಾಕಂದರೆ ನಮಗೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ನ ಅವಾಯ್ಡ್ ಮಾಡುತ್ತೆ ಇದು. ಮತ್ತು ಇಲ್ಲಿ ಸೈಡ್ ಫಿಟ್ಟಿಂಗ್ ಕೊಟ್ಟಾಗ ಆರ್ಮೋಲ್ ಹತ್ರ ನಮಗೆ ಯಾವುದೇ ರೀತಿ ರಿಂಕಲ್ ಇಲ್ಲೂ ಕೂಡ ಅವಾಯ್ಡ್ ಮಾಡುತ್ತೆ. ಪ್ಲಸ್ ಇಲ್ಲೂ ಕೂಡ ನಮಗೆ ಅವಾಯ್ಡ್ ಅನ್ನೋದು ಮಾರುತ್ತೆ ಈ ಒಂದು 1/2 ಇಂಚ್ ನೀವು ಮೈನಸ್ ಮಾಡೋದ್ರಿಂದ. ಇಷ್ಟಾದಮೇಲೆ ಈಗ ಶೋಲ್ಡರ್ ಡ್ರಾಪ್ ಆಗೋ ಸಮಸ್ಯೆ ಬರುತ್ತಿದೆ ಅಂದರೆ ನೀವು ನೋಡಿ ಸ್ಕೇಲ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಇದೇನು ಲೈನ್ ಹಾಕ್ಕೊಂಡಿದ್ದೀರಾ ನೀವು ಸೇಮ್ ಈ ಲೈನ್ ಮೇಲೇ ಈ ರೀತಿ ಪ್ಲೇಸ್ನ ಮಾಡಿಕೊಂಡು ಇದೆಷ್ಟು ಕರ್ವ್ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಕ್ರಾಸ್ ಬರುತ್ತೆ ಅಂತ. ಆ ಕ್ರಾಸ್ಗೆ ಇಲ್ಲಿ ಒಂದು ಲೈನ್ನ ಹಾಕ್ಕೊಳ್ಳಿ. ಈ ಕ್ರಾಸ್ನ ನೀವು ತೆಗೆದುಬಿಡ್ಬೇಕು. ಈ ಕ್ರಾಸ್ನ ತೆಗೆದುಬಿಟ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಒಂದು ಸಲ ಈ ಟ್ರಿಕ್ಸ್ನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನಾನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಅಷ್ಟೇ. ಕೆಲಸ ಅನ್ನೋದು ಬೇಗ ಆಗಿಬಿಡುತ್ತೆ ಸ್ಟಿಚಿಂಗ್ ಟೈಮಲ್ಲಿ. ನಾವಿಲ್ಲಿ ಮಾರ್ಜಿನ್ ಎಲ್ಲಿಗೆ ಬೇಕು ಅನ್ನೋ ಡೌಟ್ ಇರಲ್ಲ. ಮತ್ತೆ ಮೆಷರ್ಮೆಂಟ್ ಬ್ಲೌಸ್ನ ತೊಗೊಂಡು ಮತ್ತೆ ಅಳತೆ ತೊಗೋಬೇಕಾಗತ್ತಲ್ಲ, ಆ ಪ್ರಾಬ್ಲಮ್ ಇರಲ್ಲ. ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಕೊಂಡ್ರೆ ಸ್ಟಿಚ್ ಅನ್ನೋದು ನಮ್ಗೆ ಅಲ್ಲೇ ರೆಡಿನೇ ಬರುತ್ತೆ. ಸೊ ಹಾಗಾಗಿ ಮಾರ್ಕ್ ವೀಲಿಂದ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದ್ರ ಪ್ರಕಾರನೇ ನಾನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ನೀಟಾಗಿ ರೆಡಿ ಆಗುತ್ತೆ. ನೋಡಿ ಇದು ಸೈಜ್ ದೊಡ್ಡದು, ಲೆಂತು ಅಷ್ಟೇ ತುಂಬ ದೊಡ್ಡದು. ಈ ಥರ ಲೆಂತ್ ಬ್ಲೌಸ್ಗಳು ನೀವು ಕಟ್ ಮಾಡಬೇಕಾದ್ರೆ ನಿಮಗೆ 1/2 ಇಂಚಿಗೆ ನಾನೇನು ವೇಸ್ಟ್ ಹತ್ರ ಕ್ರಾಸ್ ಆಗಿ ಕಟ್ ಮಾಡೋದು ಅದು ಕಂಪಲ್ಸರಿ ಆಗಿರುತ್ತೆ. ಇಲ್ಲಾಂದರೆ ನಮಗೆ ಸೈಡ್ಸಲ್ಲಿ ಉದ್ದ ಆಗಿಬಿಡುತ್ತೆ ಬ್ಲೌಸ್ ಅನ್ನೋದು. ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಸೈಡಲ್ಲಿ ನೀವು 1/2 ಇಂಚಲ್ಲಿ ಮೈನಸ್ ಮಾಡಿಲ್ಲ ಅಂದರೆ ಸೈಡಲ್ಲಿ ನಮಗೆ ಉದ್ದ ಆಗಿಬಿಡುತ್ತೆ. ಸೈಡಲ್ಲಿ ಉದ್ದಾದಾಗ ಏನಾಗುತ್ತೆ ಅಂದರೆ ನಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಸೈಡಲ್ಲಿ. ಸೊ ಹಾಗಾಗಿ ನೀವು ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ಕಂಪಲ್ಸರಿ. 1/2 ಇಂಚ್ ನೀವೇನು ಕ್ರಾಸಾಗಿ ತೊಗೊಂಡಿದ್ದೀರೋ ಇದು ಕಂಪಲ್ಸರಿ ಆಗಿರುತ್ತೆ. ಸೊ ಇಲ್ಲಿ ಕೂಡ ನೀವು ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಕ್ರಾಸ್ ಬಂದಿದ್ದರೆ ನಿಮಗೆ ಇಲ್ಲಿ ಇದು ಕೂಡ ಕ್ರಾಸ್ ಬಂದಿದ್ದರೆ ನೀವಿಲ್ಲಿ ನೋಡಿ ಈ ರೀತಿ
ಚೆಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಈ ಸಣ್ಣ ಪುಟ್ಟ ಚೇಂಜಸ್ನ ಮಾಡ್ಕೋಬೇಕು ನಾವು ದೊಡ್ಡ ಸೈಜ್ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ. ಇಷ್ಟು ನೋಡಿ, ಈಗ ನಮಗೆ ಚೆಸ್ಟ್ ಎಷ್ಟು ಬೇಕು, ನಾವು ಬ್ಯಾಕಲ್ಲಿ ನಾವು 11 ಇಂಚು ಮೈನಸ್ ಮಾಡಿ ತೊಗೊಂಡಿದ್ದೀವಲ್ಲ, ಸೊ ನಮಗೆ ಆ್ಯಕ್ಚುಲಿ ಬೇಕಾಗಿರೋದು 11.5 ಇಂಚು ಚೆಸ್ಟು. ಇದನ್ನು ಯಾವ ರೀತಿ ಮೆಷರ್ಮೆಂಟ್ ಮಾಡ್ಕೋಬೇಕು ಅಂತ ನೋಡಿ, ನಾವು ಇಲ್ಲಿ ಡೀಪ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಟೇಪ್ನ ಇಟ್ಕೊಂಡಾಗ ಕ್ರಾಸಾಗಿ ನಮಗೆ 11.5 ಬರಬೇಕು. ನೋಡಿ, ಇಲ್ಲಿ ನಮಗೆ ಇನ್ನೂ ಒಂದು ಲೈನ್ ಜಾಸ್ತಿನೇ ಬರ್ತಾಯಿದೆ. ಈ ರೀತಿ ಬಂದರೆ ನಮಗೆ ಕರೆಕ್ಟಾಗಿ ಇಲ್ಲಿ ಸೆಟ್ ಆಗುತ್ತೆ ಅಂತ ಅರ್ಥ. ಸೊ ನೀವು ಇದನ್ನು 11.5 ಬರೋ ಥರ ಇಲ್ಲಿಗೆ ಹಾಕ್ಕೊಂಡ್ರು ಕೂಡ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಒಂದು 1/4 ಇಂಚಷ್ಟು ಕಡಿಮೆ ಮಾಡಿಕೊಂಡ್ರು ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಬೇಕಾದ್ರೆ ನೀವು ಇಲ್ಲಿ 1/4 ಇಂಚು ಒಳಗಡೆಗೆ ಈ ರೀತಿ ಲೈನ್ನ ಹಾಕ್ಕೋಬೋದು. ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬಂದರೆ 11.5 ಬಂದಿದೆ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸು ಸೆಟ್ ಆಗುತ್ತೆ ಅಂತ ಅರ್ಥ. ನೋಡಿ, ಇಲ್ಲಿಂದ ನೀಟಾಗಿ ಇಲ್ಲಿಗೆ ಕರೆಕ್ಟಾಗಿ 11.5 ಬಂದಿದೆ. ಈ ರೀತಿ ಬಂದಾಗ ನಮಗೆ ಬ್ಲೌಸ್ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತ ಅರ್ಥ. ಇಲ್ಲಿ ಯಾವುದೇ ರೀತಿ ನಮಗೆ ರಿಂಕಲ್ ಅನ್ನೋದು ಬರೋದಿಲ್ಲ. ಇಷ್ಟು ಬ್ಯಾಕ್ ಪಾರ್ಟ್ ಆದಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಕ್ಲಾತ್ನ ನೋಡಿ, ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಶೋಲ್ಡರಲ್ಲಿ ಚೇಂಜಸ್ಸು ಬರುತ್ತೆ. ಯಾವ ರೀತಿ ಅಂತ ನೋಡೋಣ. ನೋಡಿ, ನಾನು ಫ್ರಂಟ್ ಪಾರ್ಟ್ಗಿಂತೂ ಬ್ಯಾಕ್ ಪಾರ್ಟು 1/2 ಇಂಚು ಶೋಲ್ಡರ್ನ ಎಕ್ಸ್ಟ್ರಾ ತೊಗೊಳ್ತೀನಿ. ಅಂದರೆ ಫುಲ್ ಶೋಲ್ಡರು 5.5 ತೊಗೊಳಲ್ಲ ನಾನಿಲ್ಲಿ. ನೋಡಿ, ಇಲ್ಲಿ 1/2 ಇಂಚು ಕಂಪಲ್ಸರಿ ಬಿಟ್ಕೊಳ್ಳಿ. ಇದು ಉಪ್ಪಟ್ಟೆ ಐಪಟ್ಟಿಗೆ ಬೇಕಾಗುತ್ತೆ. ಇದು ಬಿಟ್ಟು ನಾವು ಈ ಕಡೆ ಪ್ಲೇಸ್ನ ಮಾಡ್ಕೊಳ್ಳೋಣ. ಪ್ಲೇಸ್ನ ಮಾಡಿಕೊಂಡು ನೀಟಾಗಿ ಈ ರೀತಿ ಮಾರ್ಕಿಂಗ್ ಬ್ಯಾಕ್ ಏನು ಮಾಡಿದ್ದೀವೋ ಸೊ ಅಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಇಲ್ಲಿ ಶೋಲ್ಡರ್ ಹತ್ರ ಬಿಟ್ಟು ಉಳಿದಿದ್ದನ್ನೆಲ್ಲ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ರೆಫರೆನ್ಸ್ಗೋಸ್ಕರ ನಾವಿಲ್ಲಿ ಚೇಂಜಸ್ ಮತ್ತೆ ಮಾಡ್ಕೋಬಹುದು. ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಉಪ್ಪಟ್ಟೆ ಐಪಟ್ಟಿಗೆ ಕಂಪಲ್ಸರಿ ಬಿಡಬೇಕಾಗತ್ತೆ. ಇಲ್ಲಿ ಬೇಕಾದ್ರೆ ನೀವು ಒಂದು ಲೈನ್ನ ಡ್ರಾ ಮಾಡ್ಕೊಬಿಡಿ. ಒಂದು ಲೈನ್ನ ಡ್ರಾ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಈಗ ಬ್ಯಾಕ್ ಪಾರ್ಟ್ನ ನಾನು ತೆಗೆದುಬಿಟ್ಟೆ. ಈಗ ಫ್ರಂಟ್ ಪಾರ್ಟ್ಗೂ ಬ್ಯಾಕ್ ಪಾರ್ಟ್ಗೂ ಏನಪ್ಪ ಚೇಂಜಸ್, ಮೇಜರ್ ಚೇಂಜಸ್ ಅಂದರೆ ನಾವಿಲ್ಲಿ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಬ್ಯಾಕಿಗಿಂತೂ ಫ್ರಂಟಿಗೆ. 1/4 ಇಂಚಷ್ಟೇ, ಸಾರಿ, ನಮಗೆ ಬ್ಯಾಕಲ್ಲಿ 5.5 ಅಲ್ವಾ ಇರೋದು ನೆಕ್ ವಿಡ್ತು ಮತ್ತು ಶೋಲ್ಡರು. ಬ್ಯಾಕಲ್ಲಿ ಬಂದರೆ ನಾನು 6.25ನ ತೊಗೊಳ್ತಾ ಇದ್ದೀನಿ. ಸಾರಿ, ಬ್ಯಾಕಲ್ಲಿ 5.5 ಇದೆ, ಫ್ರಂಟಲ್ಲಿ 6.25ನ ತೊಗೊಳ್ತಾ ಇದ್ದೀನಿ. ಇಲ್ಲೂ ಕೂಡ 6.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲಿ 5.75ಗೆ ಮಾರ್ಕ್ ಮಾಡ್ಕೊಂಡಿದ್ದೆ. 1/4 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟಿಗೆ. ಇಲ್ಲಿ ಚೇಂಜಸ್ನ ಮಾಡ್ಕೋಬೇಕು. ಇಲ್ಲಿ ಚೇಂಜಸ್ ಮಾಡ್ಕೊಂಡ್ಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನಿಲ್ಲಿ ಈ ರೀತಿ. ಇಲ್ಲಿಂದ ಇಲ್ಲಿಗೂ ಕೂಡ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈಗ ನಮಗೆ ನೆಕ್ ವಿಡ್ತು ಶೋಲ್ಡರ್ ಎಷ್ಟು ತೊಗೋಬೇಕು ನೋಡಿ. ಶೋಲ್ಡರ್ ನಮಗೆ ಬ್ಯಾಕಲ್ಲಿ ಏನು ತೊಗೊಂಡಿದ್ದೀವೋ ಸೇಮ್ ಅದೇ ಶೋಲ್ಡರ್ನ ತೊಗೋಬೇಕು. ಯಾಕಂದರೆ ಫ್ರಂಟಲ್ಲೂ ಬ್ಯಾಕಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದು ಮಾಡಬಾರ್ದು. ಶೋಲ್ಡರಲ್ಲಿ ನಾನಿಲ್ಲಿ 3 ಇಂಚಸ್ ತೊಗೊಂಡಿದ್ದೀನಿ. ಬ್ಯಾಕಲ್ಲಿ ಫ್ರಂಟಲ್ಲೂ ಕೂಡ 3 ಇಂಚಸ್ನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿದ್ದನ್ನು ನೋಡಿ 3 ಇಂಚಸ್ ನಾನು 3.1 ಬರುತ್ತೆ ನೆಕ್ ವಿಡ್ತಿಗೆ ತೊಗೊಳ್ತಾ ಇದ್ದೀನಿ. ಇದು 3 ಇಂಚಸ್ಸು ಶೋಲ್ಡರ್ಗೆ ತೊಗೊಳ್ತಾ ಇದ್ದೀನಿ. 3.2 3.1 ಬರ್ತಾಯಿದೆ ಈ ಶೋಲ್ಡರು. ಇಲ್ಲಿ 3.1, ಇಲ್ಲಿ 3.1, ಇಲ್ಲಿ 3.1ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಡೀಪಿಗೆ ಬರೋದಾದರೆ 7 ಇಂಚು ಡೀಪ್ನ ತೊಗೊಳ್ತಾ ಇದ್ದೀನಿ. ಸೊ ಇದು ಬ್ರಾಡಾಗಿ ಬರೋದ್ರಿಂದ ನಿಮಗೆ 7 ಇಂಚಸ್ ಅನ್ನೋದು ಸಾಕು. ಇಲ್ಲಿ ನಾನು 3.5 ತೊಗೊಳ್ತಾ ಇದ್ದೀನಿ. ಇಲ್ಲಿ 3 ತೊಗೊಂಡ್ರೆ ಇಲ್ಲಿ 3.5 ತೊಗೋಬೇಕು. ಆವಾಗ ನಿಮಗೆ ಬ್ರಾಡ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಬ್ರಾಡ್ ಹಾಕೋರಿಗೆ, ನೀವೇನಾದ್ರು ಬ್ರಾಡ್ ಹಾಕಲ್ಲ ಕಸ್ಟಮರ್ ಅಂದರೆ ನೀವು ಈ ಥರ ಬ್ರಾಡ್ ಎಲ್ಲ ಕೊಟ್ಟರೆ ಅವರು ನಿಜವಾಗ್ಲೂ ಅದು ವೇರ್ ಮಾಡೋದಿಲ್ಲ. ಸೊ ಅದನ್ನು ತಿಳ್ಕೊಬೇಕು ನೀವು, ಕಸ್ಟಮರ್ ಬ್ರಾಡಾಗಿ ಹಾಕ್ತಾರಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿಂದ ಒಂದು 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿಂದ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀಟಾಗಿ ಶೇಪ್ ಅನ್ನೋದು ಡ್ರಾ ಮಾಡಬೇಕು. ಇಲ್ಲ ಹಾಗೆ ಕೂಡ ನೋಡಿ ಒಂದು 1/4 ಇಂಚಷ್ಟು ಇಲ್ಲಿ ಹೊರಗಡೆಗೆ ಬರಲಿ, ಈ ಥರ ಹೊರಗೆ ಬಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ. ಈ ರೀತಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ನೀವು ಮಾರ್ಕ್ನ ಮಾಡಿದ್ದೆ ಆದರೆ. ಓಕೆನಾ, ಇಷ್ಟಾದಮೇಲೆ ಈಗ ನಮಗೆ ಒಂದು ಚೆಸ್ಟ್ ಬೇಕಾಗಿರೋದು 11.5 ನೋಡಿ. ನಾನು ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ತೀನಿ ಲೂಸಿಂಗೋಸ್ಕರ. 1.5 ಇಂಚು ಎಕ್ಸ್ಟ್ರಾ ಮಾಡ್ತೀನಿ. ಇಷ್ಟು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನಮಗೆ ಇಲ್ಲಿ ಡಾಟು ನಮಗೆ 10 ಇಂಚ್ ಬೇಕಲ್ವಾ. ಸೊ ಇಲ್ಲಿ ನಮಗೆ ಚೆಸ್ಟ್ ಲೈನು ಇಲ್ಲಿಂದ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ಳೋಣ. ನಮಗೆ 10 ಇಂಚ್ ಬೇಕು. ಉಳಿದಿದ್ದನ್ನು ನಾನಿಲ್ಲಿ ನೋಡಿ, ನಮಗೆ 10 ಇಂಚ್ ರೆಡಿ ಆ್ಯಕ್ಚುಲಿ ಇಲ್ಲಿ ಬರೀಬೇಕು. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ನನಗೆ 1 ಇಂಚಷ್ಟು ಇಲ್ಲಿ ಬರುತ್ತೆ ಎಕ್ಸ್ಟ್ರಾ. ಆ 1 ಇಂಚಸ್ ನಾನಿಲ್ಲಿ ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ನೋಡಿ ಫ್ರಂಟಲ್ಲಿ ನಾನು ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ಯಾವುದೇ ರೀತಿ ಶೇಪ್ ಅನ್ನೋದು ಕೊಟ್ಟಿಲ್ಲ. ನಿಮಗೆ ಬೇಕಂದರೆ ನೀವು ಯಾವುದೇ ಶೇಪ್ ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬೋದು ನೋಡಿ ಈ ರೀತಿ. ಈಗ ನಮಗೆ ರೆಡಿ ಅನ್ನೋದು 12.25 ಬಂದಿದೆ ಅಂಡರ್ ಬಸ್ಟ್ ಲೈನು.
ಸೊ ಅಂಡರ್ ಬಸ್ಟ್ ಲೈನ್ 14 ಕಾಲು ಬಂದಿದೆ, 14 ಕಾಲಿದೆ. ನಾನಿಲ್ಲಿ 1/2 ಇಂಚು ಇಲ್ಲಿ ಸ್ಟಿಚಿಂಗಿಗೆ 1/4 ಇಂಚ್ ಇಲ್ಲಿ 3/4 ಇಂಚು ಸೇರಿಸಿ 15 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಅಂಡರ್ ಬಸ್ಟ್ ಲೈನ್. ನನಗೆ 14 ಕಾಲು ರೆಡಿ ಬೇಕು, 3/4 ಇಂಚ್ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ, ಇಲ್ಲಿ 1/4 ಇಂಚು ಶೇಪ್ ಬೆಲ್ಟ್ ಅಟ್ಯಾಚ್ಗೆ 3/4 ಇಂಚು ಸೇರಿಸಿ 15 ಇಂಚಿಗೆ ಒಂದು ಮಾರ್ಕ್ನ ಮಾಡಿದ್ದೀನಿ. ಸೊ ಈ ಮಾರ್ಕಿಂಗು ಅಪೆಕ್ಸ್ ಪಾಯಿಂಟ್ ಬಂದು ನಮಗೆ 11.5ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಕೆಲವರು ಇದು ಇಷ್ಟೊಂದು ಲೈನ್ ಹಾಕಿದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ಸೊ ಏನೂ ಇಲ್ಲ, ಇದು ಅಪೆಕ್ಸ್ ಪಾಯಿಂಟು. ಇಲ್ಲಿ ನಾವು ಏನು ಡ್ರಾ ಮಾಡ್ತೀವೋ ಇದು ಅಂಡರ್ ಬಸ್ಟ್ ಲೈನ್ ಆಗಿರುತ್ತೆ. ನಾನು ಯೂಶ್ವಲಿ ನನ್ನ ಬ್ಲೌಸಲ್ಲಿ 2 ಇಂಚಸ್ ಅಷ್ಟು ಮೈನಸ್ ಮಾಡ್ತೀನಿ ಇಲ್ಲಿ, ಯಾಕಂದರೆ ಉಕ್ಪಟ್ಟೆ ಹೈಪಟ್ಟಿಗೆ. ನೋಡಿ, ಈಗ ನಿಮಗೆ 2 ಇಂಚಸ್ ಅಷ್ಟು ಮೈನಸ್ ಮಾಡೇ ಬೇಕಾದ್ರೆ ತೋರಿಸ್ತೀನಿ. ಮತ್ತು ನಮಗೆ ಅಲ್ಲಿಗೆ ಬರುತ್ತೆ ಅಂಡರ್ ಬಸ್ಟ್ ಲೈನ್ ಅನ್ನೋದು. ನೋಡಿ, 2 ಇಂಚಸ್ ಇಲ್ಲಿ ಮೈನಸ್ ಮಾಡಿದ್ದೀವಿ ಅಂದ್ಕೊಳ್ಳಿ. ನಾನು ಇಲ್ಲಿಂದ ನೋಡಿ 3/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ತೀನಿ, ಯಾಕಂದರೆ ಇದು ಹೆವಿ ಚೆಸ್ಟು ಇದೆ ಮತ್ತು ಬ್ಲೌಸ್ ಸೈಜು ಕೂಡ ದೊಡ್ಡದಾಗಿರೋದ್ರಿಂದ ನಾನಿಲ್ಲಿ ಈ ರೀತಿಯೇ ಮೆಷರ್ಮೆಂಟ್ ಮಾಡ್ಕೊಳ್ತೀನಿ. ಓಕೆನಾ? ಈ ರೀತಿ ಮೆಷರ್ಮೆಂಟ್ ಮಾಡಿಕೊಂಡ್ರೆ ನಮ್ಗೆ ನೋಡಿ ಇಲ್ಲಿ 3/4 ಇಂಚು ಕಂಪಲ್ಸರಿ ಡೌನಿಂಗ್ ಅನ್ನೋದು ಬಂದೇ ಬರುತ್ತೆ. ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡ್ರು ಅಷ್ಟೇ. ನಾವಿಲ್ಲ ಅಂದರೆ ಇಲ್ಲಿ ಪಟ್ಟಿ ಮೈನಸ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿದ್ರು ಅಷ್ಟೇ. ಇಲ್ಲ ನಾವು ಬ್ಲೌಸ್ ಅಳತೆ ಕೊಟ್ಟಿದ್ದಾರೆ ಅಂತಂದರೆ ಫುಲ್ ನಿಮಗೆ ಅಂಡರ್ ಬಸ್ಟ್ ಲೈನ್ ಆಗಿರ್ಬೋದು ಮತ್ತು ಅಫೆಕ್ಸ್ ಪಾಯಿಂಟ್ ಆಗಿರ್ಬೋದು ನೀಟಾಗಿ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ನಾನು 1.5 ಇಂಚು ಮೇಲಕ್ಕೆ ತೊಗೊಳ್ತಾ ಇದ್ದೀನಿ. ಈ ಒಂದು 2 ಇಂಚಸ್ ಏನು ಮೈನಸ್ ಮಾಡಿದ್ದೀನೋ ಕಾಣಿಸ್ತಿದೆ ನಿಮಗೆ. ಈ 2 ಇಂಚಸ್ಸು ಏನು ಮೈನಸ್ ಮಾಡಿದ್ದೀನೋ ಇಲ್ಲಿಂದ 1.5 ಇಂಚಿ ಕಡೆ ಮೈನಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಾನು 3 ಇಂಚಸ್ ತೊಗೊಳ್ತೀನಿ. ಈ ಒಂದು ಡಾಟ್ ಬಿಡುತ್ತನ್ನ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ನೋಡಿ, ಇಲ್ಲೂ ಕೂಡ 3 ಇಂಚಸ್ಸು ಡಾಟ್ ಲೆಂತು 3 ಇಂಚಸ್ ತೊಗೊಂಡಿದ್ದೀನಿ. ಡಾಟ್ ವಿಡ್ತು ಕೂಡ ನಾನು ಇಲ್ಲಿ 3 ಇಂಚಸ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ಡಾಟ್ ಲೆಂತು ವಿಡ್ತಲ್ಲಿ ಬೇರೆ ಸೈಜಸ್ಗಾದರೆ ಬೇರೆ ಚೇಂಜಸ್ನ ಮಾಡ್ಕೋಬೋದು. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ನಮಗೆ ಫ್ರೆಂಚ್ ಕರ್ವ್ ಸ್ಕೇಲ್ನ ತೊಗೊಂಡು ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲ ನೀವು ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡ್ತೀನಿ ಅಂದರೂ ಕೂಡ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಈ ರೀತಿ ಶೇಪ್ನ ಕೊಡೋಣ. ಈ ರೀತಿ ಶೇಪ್ನ ಕೊಟ್ಟು ಇಲ್ಲಿಂದ ನೋಡಿ 1.5 ಇಂಚಷ್ಟು ನಾನು ಇಲ್ಲೂ ಕೂಡ ಮೈನಸ್ ಮಾಡ್ತೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈಗ ನಮ್ಮ ವೇಸ್ಟ್ ಎಷ್ಟಿದೆ ಅಂತ ಲೆಕ್ಕ ಹಾಕೋಬೇಕು. 9 ಇಂಚಸ್ಸು ವೇಸ್ಟು. ನೋಡಿ, ಇಲ್ಲಿಂದ ನಾನು 3.5 ಇಂಚ್ ಬರುತ್ತೆ. 3.5 ಇಲ್ಲಿಂದ ಕಂಟಿನ್ಯೂ ಮಾಡಿದ್ರೆ 9 ಇಂಚಸ್ ನಮ್ಗೆ ಇಲ್ಲಿ ಬರುತ್ತೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ, 1.5 ಇಂಚು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಉಪ್ಪಟ್ಟೆ ಹೈಪಟ್ಟಿ ಮಧ್ಯೆ ಗ್ಯಾಪ್ ಅನ್ನೋದು ಬರೋದಿಲ್ಲ. ಚೆಸ್ಟ್ ಅನ್ನೋದು ನಿಮಗೆ ಇಲ್ಲಿ ಪ್ರೆಸ್ ಆದಂಗೆ ಶೇಪ್ ಲೆಸ್ ಆಗಿ ಬರೋಲ್ಲ, ವಿತ್ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಚೆಸ್ಟ್ದು. ಈ ಮೆಥಡಲ್ಲಿ ನೀವು ಕಟ್ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ, ಈ ಡಾಟ್ ಕೂಡ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಡಾಟ್ ವಿಡ್ತ್ ಬಂದು ನನಗಿಲ್ಲಿ ಸುಮಾರು ಒಂದು 1/2 ಇಂಚಷ್ಟು ಇಲ್ಲ 3/4 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. 3/4 ಇಂಚಸ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು ಈ ಒಂದು ಡಾಟು. ಓಕೆನಾ? ಈ ರೀತಿ ಶೇಪ್ ಆದರೂ ಕೊಟ್ಟು ನೀವು ಕಟ್ ಮಾಡ್ಕೊಳ್ಳಿ, ಇಲ್ಲ ಸ್ಟ್ರೈಟಾಗಿ ಕೊಟ್ಟರು ನಿಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಡಾಟ್ ಟು ಡಾಟ್ ವಿಡ್ತ್ ನಿಮಗೆ ಮಿನಿಮಮ್ ಅಂದರೂ 1.5 ಇಂಚ್ ಇರಲಿ. ಅಂದರೆ ಈ ಡಾಟ್ ವಿಡ್ತ್ ಬರುತ್ತಲ್ಲ, ನೀವು 1.5 ಇಂಚು ಕಂಪಲ್ಸರಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿಂದ 2 ಇಂಚಸ್ಗೆ ಇಲ್ಲ 2.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿಂದ ಡಾಟ್ ಲೆಂತ್ನ ಕೊಟ್ಟೆ. ಮಿನಿಮಮ್ 1.5 ಇರಲಿ, ಮ್ಯಾಕ್ಸಿಮಮ್ 2 ಇಂಚಸ್ ಇರಲಿ ಸಾಕು. ಆವಾಗ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಇದು ರೌಂಡ್ ಕಪ್ ಶೇಪ್ ಬರುತ್ತೆ. ನಿಮಗೆ ಶಾರ್ಪ್ ಆಗಬೇಕು ಅಂದರೆ ನೀವು ಡಾಟ್ ಲೆಂತ್ನ ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ, ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆಗ ನಿಮಗೆ ಇಲ್ಲಿ ಶಾರ್ಪ್ನೆಸ್ ಬರುತ್ತೆ ಚೆಸ್ಟಲ್ಲಿ. ಓಕೆನಾ? ಇಲ್ಲಿಂದ ನೋಡಿ ನೀಟಾಗಿ ನಿಮಗೆ 4th ಡಾಟ್ ಬೇಕು ಅಂದರೆ ಇಲ್ಲಿಂದ ಹೀಗೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಯಾವುದೇ ಪ್ರಾಬ್ಲಮ್ ಇಲ್ದಿರ ನಿಮಗೆ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಈ ರೀತಿ ವೀಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ವಿತ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಜೊತೆಗೆ. ಫಿಟ್ಟಿಂಗ್ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ವೀಲಿಂದ ನಾನಿಲ್ಲಿ ಮಾರ್ಕ್ನ ಮಾಡಿಕೊಂಡೆ. ಈಗ ನೋಡಿ, ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನೀವು ಕಟ್ಟಿಂಗ್ ಯಾವ ರೀತಿ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಅನ್ನೋದು ಅದೇ ರೀತಿ ಬರುತ್ತೆ. ಇಲ್ಲಿ ನಾನು ನೆಕ್ಕು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಹೇಳೋದು ಮತ್ತೆ ನೀವು ಈ ಥರ ಕ್ರಾಸಾಗಿ ಇಟ್ಕೊಂಡು ನೋಡಿ, ನಿಮ್ಗೆ ಎಷ್ಟು ಕ್ರಾಸ್ ಬಂದಿದೆಯೋ ಅಷ್ಟು ಕ್ರಾಸ್ ನೀವು ಇಲ್ಲಿ ಕ್ರಾಸಾಗಿ ಲೈನ್ನ ಹಾಕೋಬೇಕಾಗತ್ತೆ. ಬ್ಯಾಕಲ್ಲಿ ನಾನು ಏನು ಹೇಳಿದ್ನೋ ಸೇಮ್ ಅದೇ ರೀತಿ. ಈ ರೀತಿ
ಗೊತ್ತಾಯ್ತಲ್ಲ. ಈ ರೀತಿ ತಗೊಳ್ಳೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಕಂಪಲ್ಸರಿ ಇದನ್ನು ನೀವು ಮಾಡಬೇಕಾಗತ್ತೆ. ಈ ಥರ ಕ್ರಾಸ್ ಏನು ಬಂದಿದೆಯೋ ಆ ಕ್ರಾಸ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಫ್ರಂಟ್ ಪಾರ್ಟಲ್ಲಿ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆರ್ಮೋಲ್ ಹತ್ರ ಸ್ವಲ್ಪ ನಾನು ಕ್ರಾಸ್ ತೊಗೊಂಡು ಇಲ್ಲಿ ಕಟ್ ಮಾಡ್ಕೊಳ್ತೀನಿ ಈ ರೀತಿ. ಮತ್ತು ಡಾಟ್ನ ಇಳಿದ ಮೇಲೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಆವಾಗ ನೀವು ಎಕ್ಸೆಸ್ ಅನ್ಸೋದನ್ನು ಕಟ್ ಮಾಡ್ಕೋಬೋದು. ನೋಡಿ ಇದು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ನಮಗೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಈ ರೀತಿ ಇಲ್ಲೂ ಕೂಡ ನಾನು ಸ್ವಲ್ಪ ಕ್ರಾಸಾಗಿ ಈ ರೀತಿ 1/4 ಇಂಚಷ್ಟು ಕ್ರಾಸಾಗಿ ಕಟ್ನ ಮಾಡ್ಕೊಳ್ತೀನಿ. ನೋಡಿ ಇಷ್ಟು. ಬ್ಯಾಕಲ್ಲಿ ನಾನೇನು ಕಟ್ ಮಾಡೋದು ಸೇಮ್ ಅದೇ ರೀತಿ ಫ್ರಂಟಲ್ಲೂ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯೂಶಲಿ ನಾನು ನೆಕ್ನ ಕಟ್ ಮಾಡಲ್ಲ, ಇವಾಗ ನಿಮ್ಗೆ ತೋರಿಸೋದಕ್ಕೋಸ್ಕರ ನೆಕ್ನ ಕಟ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಸ್ಟಿಚಿಂಗ್ ಟೈಮಲ್ಲೇ ನೆಕ್ ಕಟ್ ಮಾಡೋಂಥದ್ದು. ಸೊ ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮುಗೀತು. ನೋಡಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಮುಗೀತು. ಈಗ ನಾವು ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲಾತ್ ಏನು ಉಳಿದಿದೆಯೋ, ಸೊ ನಿಮ್ಗೆ ಯಾವ ಕಡೆ ನೀಟಾಗಿ ಕಂಫರ್ಟಬಲ್ ಆಗುತ್ತೋ ಆ ಕಡೆಗೆ ನೀವು ಹಾಕ್ಕೊಳ್ಳಿ. ನೋಡಿ ಈ ಥರ ಉದ್ದುದ್ದ ಬೇಕಾದ್ರೂ ಹಾಕ್ಕೊಳ್ಳಿ. ಇದಕ್ಕೆ ಪೀಸ್ ಜಾಸ್ತಿ ಕಟ್ಟಬೇಕಾಗಿ ಬರುತ್ತೆ, ಹಾಗಾಗಿ ನಾನು ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತೀನಿ. ಸ್ಲೀವ್ಸ್ಗೆ ನೋಡಿ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಫಸ್ಟು ನಾವು ಬ್ಯಾಕ್ ಪಾರ್ಟ್ ತೊಗೊಂಡು ನಮಗೆ ಆರ್ಮೋಲ್ ರೌಂಡಿಂಗ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಆರ್ಮೋಲ್ ರೌಂಡಿಂಗು ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ 1/2 ಇಂಚ್ ನಾವೇನು ಮಾರ್ಜಿನ್ ಬಿಟ್ಟಿದ್ದೀವೋ 1/2 ಇಂಚ್ ಮಾರ್ಜಿನ್ನ ಬಿಟ್ಟು ಇಲ್ಲಿ ಯಾವುದೇ ಸ್ಟಿಚಿಂಗ್ ಮಾರ್ಜಿನ್ ಬಿಡೋದು ಬೇಡ. ಇಲ್ಲಿಂದ ನೀಟಾಗಿ ಈ ರೀತಿ ಟೇಪ್ನ ಮೂವ್ ಮಾಡ್ಕೊಳ್ತಾ ಬರಬೇಕು. ನೋಡಿ ನಮಗಿಲ್ಲಿ 9.5 ಬೇಕು. 9.5 ಇಲ್ಲಿ ಬರೋ ಥರ ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಕ್ರಾಸ್ ಇಟ್ಕೊಂಡ್ರೆ ನಮಗೆ 9.5 ಬರಬೇಕು. ಎಕ್ಸ್ಟ್ರಾ ಮಾರ್ಜಿನು ನಮಗೆ 1.5 ಇಂಚ್ ಬೇಕು. ನೋಡಿಕೊಂಡು ಕ್ಲಾತ್ನ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ. ಈಗ ಇಲ್ಲಿ ಮಾರ್ಜಿನ್ ಸಮ ಇರೋಲ್ವಲ್ಲ, ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಇಲ್ಲೂ ಕೂಡ ನಾನು ಪೈಪಿಂಗ್ನ ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ಜಸ್ಟ್ 1/4 ಇಂಚಷ್ಟೇ ನಾನು ಮಾರ್ಜಿನ್ನ ಬಿಡ್ತಾಯಿದ್ದೀನಿ. ಈಗ ನಮಗೆ ಸ್ಲೀವ್ ಲೆಂತ್ ಬೇಕಾಗಿರೋದು ನಮಗೆ ಎಷ್ಟು, ಸ್ಲೀವ್ ಲೆಂತು 10.75 ಇಲ್ಲಿಗೆ ಬರಬೇಕು. ಸೊ ಇದಕ್ಕೆ 1/2 ಇಂಚ್ ಸೇರಿಸಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, 1/2 ಇಂಚ್ ಸೇರಿಸಿ ನಾನು 11.25ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 11.25. ಇಲ್ಲೂ ಕೂಡ ಸೇಮ್ 11.25ಗೆ ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈಗ ನಮಗೆ ಬೇಕಾಗಿರೋದು 9.25ನ ನಾನು ಡಬಲ್ ಫೋಲ್ಡ್ ಮಾಡ್ಕೊಳ್ತೀನಿ. ಡಬಲ್ ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರ್ತಿದೆ, ಇಲ್ಲಿ 4.25 ಬರ್ತಿದೆ. 3/4 ಇಂಚು ಮೈನಸ್ ಮಾಡಿಬಿಟ್ಟು 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಹ್ಯಾಂಡ್ ಡೌನಿಂಗು. ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ಲೈನ್ ಮೇಲೆ ನಾವು 9.5 ಇಂಚು ಬರಬೇಕು. ನಮಗೆ 9.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಈ ರೀತಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೋಡಿ ನನಗೆ ಮಾರ್ಜಿನ್ ಅನ್ನೋದು ಸ್ವಲ್ಪ ಕಡಿಮೆ ಬರ್ತಿದೆ. ಇನ್ನು ಸ್ವಲ್ಪ ಮೇಲಕ್ಕೆ ನಾನು ಫೋಲ್ಡ್ನ ಮಾಡ್ಕೊಳ್ತೀನಿ ಈ ರೀತಿ. ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡಿ ಸೇಮ್ ಈ ಲೈನ್ಸ್ ಏನಿದೆಯೋ ಅದೇ ರೀತಿ ಹಾಕ್ಕೊಳ್ಳೋಣ. ನೀವು ಈ ರೀತಿ ಸಾಕಾಗಿಲ್ಲ ಕ್ಲಾತು ಅಂದರೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕ್ಲಾತ್ನ ಮೇಲಕ್ಕೆ ಕೆಳಗಡೆಗೆ ಜಾಸ್ತಿ ಇದ್ದರೆ ಕೆಳಗಡೆ ಡೌನ್ ಮಾಡ್ಕೊಳ್ಳಿ. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ನಮಗೆ ಕ್ಲಾತ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಹ್ಯಾಂಡ್ ಲೂಸ್ ಬಂದು ನನಗೆ 6.1 ಅಂದರೆ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೋಡಿ ಇದು ಮಾರ್ಜಿನ್ ಸಮ ಇಲ್ಲ, ನಾನು ಮಾರ್ಕ್ ಮಾಡ್ಕೊಂಡಿರೋ ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡ್ತೀನಿ. ಈಗ ಇಲ್ಲಿ ಶೇಪ್ ನಾವು ಫ್ರೀ ಹ್ಯಾಂಡಲ್ಲೇ ಯಾವ ರೀತಿ ಕೊಡಬೇಕು ನೋಡಿ. ಇಲ್ಲಿಂದ ನೀಟಾಗಿ ಈ ಶೇಪ್ ಇಲ್ಲೇ ಬರಲಿ ಈ ರೀತಿ. ಇಲ್ಲಿ ಜಸ್ಟ್ ಒಂದು 1/4 ಇಂಚಷ್ಟು ಡೌನ್ ಬರಲಿ ಈ ರೀತಿ. ಕ್ಲಿಯರ್ ಆಯಿತಾ? ಇಷ್ಟಾದಮೇಲೆ ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನನಗೆ 9.5 ಬರುತ್ತಾ ಅಂತ. ಇಲ್ಲಿ ನೋಡಿ ಈ ಥರ ಚೆಕ್ ಮಾಡ್ಕೊಳ್ತಾ ಇದ್ದರೆ ನಮಗೇನಾಗುತ್ತೆ ನೋಡಿ, 1/4 ಇಂಚ್ ಲೂಸಿಂಗ್ ಬರ್ತಿದೆ. ನಾನೊಂದು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ಸ್ಕೇಲ್ನ ಒಂದು ಸಲ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಈ ಕ್ರಾಸ್ ಏನಿದೆಯೋ ಈ ಕ್ರಾಸ್ ಅನ್ನೋದು ನಮಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡ್ಕೊಂಡು ನಾವು ಅದನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಸ್ಲೀವ್ ಮಾರ್ಕಿಂಗು ಈಸಿಯಾಗಿ ನೀವು ಮಾರ್ಕ್ನ ಮಾಡ್ಕೋಬೋದು.
ಈಗ ಈ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ತುಂಬಾ ಈಸಿಯಾಗಿ ಸ್ಲೀವ್ನ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು. ಕೆಲವರಿಗೆ ಸ್ಲೀವೇ ತುಂಬ ಪ್ರಾಬ್ಲಮ್ ಬರ್ತಾ ಇರುತ್ತೆ, ರಿಂಕಲ್ ಬರ್ತಾ ಇರುತ್ತೆ. ನೀವು ಈ ಮೆಥಡಲ್ಲಿ ಕಟ್ ಮಾಡಿದ್ರೆ ನಿಮಗೆ ರಿಂಕಲ್ ಅನ್ನೋದು ಪೂರ್ತಿಯಾಗಿ ಅವಾಯ್ಡ್ ಆಗುತ್ತೆ. ತುಂಬಾ ಚೆನ್ನಾಗಿ ನಿಮಗೆ ಸ್ಲೀವ್ಸ್ ಅನ್ನೋದು ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಈಗ ನಾನು ಇಲ್ಲಿ ಫ್ರಂಟ್ ಶೇಪ್ನ ಕೊಡ್ತಾ ಇಲ್ಲ, ಸ್ಟಿಚಿಂಗ್ ಟೈಮಲ್ಲಿ ಕೊಡ್ತೀನಿ. ಯಾಕಂದರೆ ನಾನು ಇಲ್ಲಿ ಪೀಸ್ನ ಕಟ್ಟಿದ್ದಾದಮೇಲೆ ಫ್ರಂಟ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಈಗ ನಾವು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಕ್ಕೆ ನೀವು ನೋಡಿ, ನಿಮಗೆ ಕ್ಲಾತ್ ಎಲ್ಲಿ ಉಳಿದಿದ್ರೆ ಅಲ್ಲಿ ನೀವು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನನಗೆ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ನೀವು ಈ ರೀತಿ ಬ್ಯಾಕ್ ಮೇಲೆ ಫ್ರಂಟ್ನ ಹಾಕ್ಕೊಂಡು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಕಟ್ ಮಾಡ್ಕೋಬೋದು. ಯಾವ ರೀತಿ ಅಂತ ನೋಡೋಣ. ನೋಡಿ ಇಲ್ಲಿ ಬ್ಯಾಕ್ ಮೇಲೆ ಸೈಡ್ಸು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಸೈಡ್ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ನಮಗೆ ಅಂತ. ನೋಡಿ ಬ್ಯಾಕ್ ನಾನಲ್ಲಿ ಡಾಟ್ನ ಹಿಡಿತಿದ್ದ ಇಲ್ವಾ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಡಾಟ್ನ ಹಿಡಿಯೋ ಹಾಗಿದ್ರೆ ಈ ಡಾಟ್ದು ಈ ಥರ ಫೋಲ್ಡ್ ಮಾಡಿಕೊಂಡು ನೀವು ಶೇಪ್ ಬೆಲ್ಟ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗೆ 3.5 ಬೇಕು ಸೈಡಲ್ಲಿ. ಫ್ರಂಟಲ್ಲಿ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ಫ್ರಂಟಲ್ಲಿ ನನಗೆ ಇಲ್ಲೂ ಕೂಡ 3.5 ಬೇಕು ರೆಡಿ, ಇಲ್ಲೂ ಕೂಡ 3.5 ಬೇಕು. ಮಿಡ್ಲಲ್ಲಿ ಬಂದಾಗ ನೋಡಿ, ಮಿಡ್ಲಲ್ಲಿ ನಮಗೆ ಕಪ್ ಶೇಪ್ ಅನ್ನೋದು ಈ ರೀತಿ ಆಗುತ್ತಲ್ಲ, ಹಾಗಾಗಿ ನಾವು ಇದನ್ನು ಕೂಡ ಕನ್ಸಿಡರ್ ಮಾಡಿ ಇಲ್ಲಿ ತೊಗೋಬೇಕಾಗುತ್ತೆ. ನಮಗೆ ಇಲ್ಲಿ ಒಂದು 2.5 ಬಂದರೆ ಸಾಕಾಗುತ್ತೆ ಮಿಡ್ಲಲ್ಲಿ. ಓಕೆನಾ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ 4 ಇಂಚ್ ಡೌನಿಂಗಲ್ಲಿ ನಮಗೆ 2.5 ಇಂಚ್ ಬಂದರೆ ಸಾಕು. ನಮಗೆ ಬ್ಯಾಕು ಫ್ರಂಟು ಎರಡೂ ಸೈಡ್ಸು ಮತ್ತು ಫ್ರಂಟ್ ಎರಡೂ ಕೂಡ 3.5 ಬೇಕು ನಮಗೆ ರೆಡಿ ಅನ್ನೋದೇ. ಈಗ ನಾನಿಲ್ಲಿ 4 ಕಾಲ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, ಇಲ್ಲಿ 4 ಕಾಲ್ಗೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲೂ ಕೂಡ 4 ಕಾಲ್ಗೆ ಮಾರ್ಕ್ ಮಾಡ್ಕೋಬೇಕು. ನಮಗೆ ಲೆಂತ್ ಎಷ್ಟು ಬೇಕು ಅಂತ ನೋಡಿ. ಇವರ ಒಂದು ವೇಸ್ಟ್ ಬಂದು 9 ಇಂಚಸ್ಸು. 9 ಇಂಚಸ್ಗೆ ನಾನಿಲ್ಲಿ 2 ಇಂಚಸ್ನ ಆ್ಯಡ್ ಮಾಡ್ತೀನಿ. 11 ಇಂಚಸ್ನ ತಗೊಳ್ತೀನಿ ಇಲ್ಲಿಂದ. ಇಲ್ಲ ನೀವು ಎಕ್ಸ್ಟ್ರಾನೇ ತಗೊಳ್ಳಿ, 2.5 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 2.5 ಆ್ಯಡ್ ಮಾಡಿಕೊಂಡ್ರು ನಿಮಗೆ ಕರೆಕ್ಟಾಗಿ ಬರುತ್ತೆ. ಈಗ ಇಲ್ಲಿಂದ 4 ಇಂಚಸ್ಗೆ ಒಂದು ಡೌನಿಂಗ್ ತಗೊಳ್ತೀನಿ. ಇಲ್ಲಿ ನಮಗೆ 2.5 ಬೇಕು ರೆಡಿ ಅಂದರೆ ನಾನಿಲ್ಲಿ 3 ಕಾಲ್ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನೀಟಾಗಿ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಮತ್ತು ಇಲ್ಲಿಂದ ನೋಡಿ ಒಂದು 1/4 ಇಂಚಷ್ಟು ಕ್ರಾಸ್ ಆಗಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಫ್ರಂಟಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಶೇಪ್ ಅನ್ನೋದು ಬರುತ್ತೆ. ನಾವು ಫ್ರಂಟ್ ಡಾಟ್ ಎಲ್ಲ ಸ್ಟಿಚ್ ಮಾಡಿದಾದ್ಮೇಲೆ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡಿದಾಗ ಇದು ಫ್ರಂಟಿಗೆ ಬಂದಂಗಿರಲ್ಲ, ನಮಗೆ ನೀಟಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ. ಆ ಕ್ರಾಸಾಗಿ ಒಂದು ಸಲ ಕಟ್ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ ಇದು ಫ್ರಂಟಿಗೆ ಒಂದು ನ್ಯಾಚ್ನ ಇಟ್ಕೊಳ್ಳಿ. ಈ ಥರ ನಮಗೆ ಡಬಲ್ ಪೀಸ್ ಬೇಕಾಗುತ್ತೆ ಲೈನಿಂಗಲ್ಲಿ. ಸೊ ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಇಷ್ಟು ನೋಡಿ ಇಲ್ಲಿ ಪೀಸ್ ಉಳಿದಿದೆಯಲ್ಲ, ಸೊ ಈ ಪೀಸಲ್ಲಿ ನಮಗೆ ಆದರೆ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲ ಬೇರೆ ಕಲರ್ ಲೈಟ್ ಕಲರ್ ಯಾವುದಾದ್ರೂ ಇದ್ದರೆ ಒಳಗಡೆ ಹೋಗುತ್ತಲ್ಲ ಕ್ಲಾತು, ಹಾಗಾಗಿ ನಾನು ಬೇರೆ ಪೀಸಲ್ಲೇ ಕಟ್ ಮಾಡ್ಕೊಳ್ತೀನಿ. ಇದು ನನಗೆ ಶಾರ್ಟೇಜ್ ಆಗುತ್ತೆ. ಸೊ ಇದು ನಾವು ಸ್ಲೀವ್ಸ್ಗೆಲ್ಲ ಪೀಸ್ ಕೊಡಬೇಕಲ್ಲ, ಅದಕ್ಕಾಗುತ್ತೆ. ಇಷ್ಟು ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್, ಲೈನಿಂಗ್ ಕಟ್ಟಿಂಗು. ಮೇನ್ ಫ್ಯಾಬ್ರಿಕ್ನ ಈಗ ಕಟ್ ಮಾಡ್ಕೊಳ್ಳೋಣ. ಸೊ ನಾನು ಫ್ಲೋರ್ ಮೇಲೆ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಯಾವ ರೀತಿ ಎಲ್ಲ ಚೇಂಜಸ್ ಏನೇನೆಲ್ಲ ರೀಕಟಿಂಗ್ ಮಾಡ್ಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ. ಯಾವ್ಯಾವುದೆಲ್ಲ ರೀಕಟಿಂಗ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಲ್ಲ. ಸೊ ಹಾಗಾಗಿ ನಾನು ಸ್ಟಿಚಿಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ಬಿಗಿನರ್ಸ್ ಆದರೆ ಎಲ್ಲೂ ಸ್ಕಿಪ್ ಮಾಡಿದೆ ಸ್ಟಿಚಿಂಗ್ ವೀಡಿಯೋ ಕೂಡ ನೋಡಿ, ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಸ್ಟಿಚಿಂಗ್ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಪ್ರತಿಯೊಂದು ಪೀಸು ನಾವು ಈಗ ಫಸ್ಟಿಗೆ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ಗೆ ನಾವು ಪೀಸ್ ಕಟ್ಟಬೇಕನ್ನಲ್ಲ, ಸೊ ನಮಗೆ ಲೈನಿಂಗು ಈ ಥರ 46 ಸೈಜು, ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಆದರೆ ಬಿಗಿನರ್ಸ್ ಆದರೆ ನೀವು 1.5 ಮೀಟ್ರ್ ತೊಗೊಳ್ಳೋದು ಬೆಸ್ಟು. ಯಾಕಂದರೆ ನಿಮ್ಗೆ ಯಾವುದೇ ರೀತಿ ಪೀಸ್ ಕಟ್ಟೋ ಅವಶ್ಯಕತೆ ಇರಲ್ಲ. ನೀಟಾಗಿ ನೀವು ಒಂದೇ ಸಲ ಕಟ್ಟಿಂಗ್ ಅನ್ನೋದು ಮಾಡ್ಕೊಬಿಡ್ಬೋದು. ಹಾಗಾಗಿ ಹೇಳ್ತಿರೋದು 1.5 ಇಂಚಷ್ಟು ನೀವು ತೊಗೊಂಡ್ರೆ ಸಾಕಾಗತ್ತೆ. ಇಲ್ಲ ನಾವು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರು ಸ್ವಲ್ಪ ಪೀಸ್ ಕಟ್ಕೊಂಡ್ರು ಆರಾಮ್ಸೆ ನಾವು ನೀಟಾಗಿ ಫಿನಿಶಿಂಗ್ ಅನ್ನೋದು ಕೊಡ್ಬೋದು. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಆಪೋಸಿಟ್ ಡೈರೆಕ್ಷನಲ್ಲಿ ನಾನು ಪೀಸ್ನ ಕೊಟ್ಟು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಒಂದು ಮೇಲೆ ಇಟ್ಕೊಂಡು ಅಟ್ಯಾಚ್ ಮಾಡಿದ್ರೆ ಒಂದು ಕೆಳಗಡೆ ಇಟ್ಕೊಂಡು ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಲೆವೆಲ್ಲಾಗಿ ಸೆಟ್ ಮಾಡಿಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನಾವಿಲ್ಲಿ ಪೀಸ್ ಕೊಡೋದು ವೆರಿ ಇಂಪಾರ್ಟೆಂಟು. ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು. ಹಾಗಾಗಿ ನೀಟಾಗಿ ನೋಡಿ ನಾವು
ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಎಕ್ಸಸ್ ಇರೋದೆಲ್ಲ ಕಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಬರುತ್ತೆ. ಈಗ ನಾನಿಲ್ಲಿ ಶೇಪ್ನ ತೆಗಿತೀನಿ ನೋಡಿ. 1.5 ಇಂಚ್ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತ ಮಿಡ್ಲಿಗೆ ಫೋಲ್ಡ್ ಮಾಡಿ 1/2 ಇಂಚ್ ಬರೋ ಥರ ಶೇಪ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆರ್ಮೋಲ್ ಹತ್ರ ಸ್ಲೀವ್ ಹತ್ರ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರೋದಿಲ್ಲ. ಮೇನ್ ಫ್ಯಾಬ್ರಿಕ್ಕು ಅಷ್ಟೇ ನೋಡಿ, ಇದೆಲ್ಲ ಕ್ಲಾತು ಹಾಳಾಗಿದೆ, ಹಾಗಾಗಿ ಇದಕ್ಕೂ ನಾನು ಒಂದು ಸೈಡ್ ಅಷ್ಟೇ ಪೀಸ್ನ ಕೊಡ್ತೀನಿ. ಸೊ ಇನ್ನೊಂದು ಸೈಡು ಪೀಸ್ ಅವಶ್ಯಕತೆ ಇಲ್ಲ. ಆ ಪೀಸು ಕೂಡ ನಮಗೆ ಒಳಗಡೆನೇ ಹೋಗುತ್ತೆ. ಒಂಚೂರಷ್ಟೇ, ಒಂದು 1/2 ಇಂಚ್ ಅಷ್ಟೇ ನಮಗೆ ಹೊರಗಡೆಗೆ ಕಾಣಿಸುತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನಾವು ಲೈನಿಂಗ್ ಆಗಲಿ ಮೇನ್ ಫ್ಯಾಬ್ರಿಕ್ ಆಗಲಿ ಯಾವುದೇ ಕ್ಲಾತ್ನು ಬ್ಲೌಸು ಪೂರ್ತಿ ಸ್ಟಿಚ್ ಹಾಕೋವರೆಗೂ ನಾವು ಯಾವುದೇ ರೀತಿ ಪೀಸಸ್ನು ಬಿಸಾಡಬಾರ್ದು. ಸೊ ಏನಕ್ಕೆ ಬಿಡಿ ಯೂಸ್ ಆಗಲ್ಲ ಅಂತ ನಾವು ಬಿಸಾಕಿದ್ರೆ ಕೆಲವೊಂದು ಸಲ ಅದೇ ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ಪೀಸ್ನು ನೀವು ಹಾಗೆಯೇ ಇಟ್ಕೊಂಡು ಬ್ಲೌಸ್ ಎಲ್ಲ ಫಿನಿಶ್ ಆದಮೇಲೆ ನೀವು ಅದನ್ನು ಬಿಸಾಕಬೇಕಾಗತ್ತೆ. ಸೊ ಒಬ್ಬ ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು, ಏನಂತ ಅಂದರೆ ಬ್ಲೌಸು ಸ್ಟಿಚ್ಚು ಮಾಡಿಕೊಂಡು ಯಾವ ರೀತಿ ದುಡ್ಡನ್ನ ಸೇವ್ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಯಾವ ರೀತಿ ನಾವು ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ಬೋದು ಟೈಲರಿಂಗಲ್ಲಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ನಾನು ಹೇಳೋದಿಷ್ಟೇ, ನೀವು ಬ್ಲೌಸು ನಾರ್ಮಲಾಗಿ ಹೊಲಿತೀರಾ ಇಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಟ್ಟು ಹೊಲಿತೀರಾ, ಒಂದೇ ರೇಟ್ ತೊಗೊಳ್ತೀನಿ ಅಂದರೆ ನಮಗೆ ಲಾಸ್ ಆಗುತ್ತೆ. ನೀವು ಫಿನಿಶಿಂಗ್ ಈಗ ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ಈಗ ಇಲ್ಲಿ ನಾನು ಸ್ಲೀವ್ಸ್ಗೂ ಪೈಪಿಂಗ್ ಕೇಳ್ತಾರೆ, ಬ್ಲೌಸಲ್ಲಿ ವೇಸ್ಟ್ ಹತ್ರನೂ ನಮಗೆ ಪೈಪಿಂಗ್ ಕೇಳ್ತಾರೆ. ಈ ರೀತಿ ಎಕ್ಸ್ಟ್ರಾ ನಾವು ಕೇಳಿದಾಗ, ಪೈಪಿಂಗ್ ಎಲ್ಲ ಎಕ್ಸ್ಟ್ರಾ ಕೇಳಿದಾಗ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗತ್ತೆ. ನಾರ್ಮಲಾಗಿ ನಾವು ನೆಕ್ಗೆ ಮಾತ್ರ ಪೈಪಿಂಗ್ ಕೊಟ್ಟರೆ ಒಂದು ಚಾರ್ಜು, ವಿತೌಟ್ ಪೈಪಿಂಗು ಅಂದರೆ ನಮಗೆ ಥ್ರೆಡ್ಡು, ಗೋಲ್ಡನ್ ಕಲರ್ ಕ್ಲಾತು ಏನು ಯೂಸ್ ಮಾಡದೆ ಬ್ಲೌಸ್ ಪೀಸಲ್ಲೇ ನಾವು ಪೈಪಿಂಗ್ನ ಕೊಟ್ಟರೆ ಅದಕ್ಕೊಂದು ಚಾರ್ಜು. ಈ ರೀತಿ ಒಂದೊಂದಕ್ಕೂ ಒಂದೊಂದು ಚಾರ್ಜ್ನ ಮಾಡಬೇಕಾಗತ್ತೆ ನಾವು. ಈ ರೀತಿ ವೇಸ್ಟ್ಗೂ ಮತ್ತು ಹ್ಯಾಂಡ್ಸ್ ಹತ್ರ ನಮಗೆ ಪೈಪಿಂಗ್ ಎಲ್ಲ ಕೊಟ್ಟಾಗ ನಾವು ಒಂದು 100ರಿಂದ 150 ರೂಪಾಯಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಯಾಕಂದರೆ ನಮಗೆ ಅಷ್ಟೇ ಖರ್ಚು ಅನ್ನೋದು ಬೀಳುತ್ತಲ್ಲ. ಹಾಗಾಗಿ ನಾವೆಲ್ಲ ರೀತಿ ಬ್ಲೌಸ್ಗಳಿಗೂ ಒಂದೇ ರೇಟ್ ತೊಗೊಳ್ತೀವಿ ಅಂದರೆ ನಮಗೆ ಆವಾಗ ಲಾಸ್ ಆಗುತ್ತೆ. ಸೊ ನೀವು ಯಾವ ರೀತಿ ಬ್ಲೌಸ್ನ ಹೊಲಿತಾ ಇದ್ದೀರಾ, ಯಾವ ಡಿಸೈನ್ ಹೊಲಿತಾ ಇದ್ದೀರಾ, ಅದ್ರ ಮೇಲೆ ನೀವು ಚಾರ್ಜಸ್ನ ಮಾಡಬೇಕಾಗತ್ತೆ. ಆ ರೀತಿ ಚಾರ್ಜಸ್ನ ಮಾಡೋದ್ರಿಂದ ನಿಮಗೆ ದುಡ್ಡು ಅನ್ನೋದು ಸ್ವಲ್ಪ ಉಳಿಯುತ್ತೆ, ನಮಗೆ ಖರ್ಚೆಲ್ಲ ಹೋಗಿ ನೀಟಾಗಿ ಉಳಿಯುತ್ತೆ. ಸೊ ಹಾಗಾಗಿ ನೀವು ಎಲ್ಲ ಕಡೆ ಪೈಪಿಂಗ್ ಕೊಡ್ತಾಯಿದ್ದೀನಿ, ನಾನು ಎಲ್ಲ ಕಡೆ ಪೈಪಿಂಗ್ ಕೊಟ್ಟು ನಾನು ಫಿನಿಷ್ ಮಾಡಿ ವಿತ್ ಐರನ್ ಸಮೇತ ನಾನು ಬ್ಲೌಸ್ನ ರೆಡಿ ಮಾಡಿಕೊಡ್ತಿದ್ದೀನಿ ಅನ್ನೋದಾದರೆ ನೀವೇನು ಮಾಡಬೇಕು, ಎಕ್ಸ್ಟ್ರಾ ಚಾರ್ಜೇ ತೊಗೋಬೇಕಾಗತ್ತೆ. ಸೊ ಇಲ್ಲ ನಾರ್ಮಲಾಗಿ ನಾವು ಬ್ಲೌಸು ಸ್ಟಿಚ್ ಮಾಡಿ ಕೊಡ್ತಿದ್ದೀವಿ, ನಮ್ಗೆ ಯಾವುದೇ ರೀತಿ ಥ್ರೆಡ್ ಪೈಪಿಂಗ್ ಬೇಡ ಅನ್ನೋರಿಗೆ ನೀವು ಕಡಿಮೆ ಚಾರ್ಜ್ ಮಾಡಬೇಕಾಗತ್ತೆ. ಈ ರೀತಿ ಇವಾಗ ಒಂದು ಡಿಸೈನ್ ಕೇಳ್ತಾರೆ, ಏನೋ ಒಂದು ಡೋರಿ ಎಕ್ಸ್ಟ್ರಾ ಇಡಿ ಅಂತಂದರೆ ಡೋರಿ ಎಕ್ಸ್ಟ್ರಾಗೆ ನೀವು 50 ರೂಪೀಸ್ ಚಾರ್ಜ್ ಮಾಡಬೇಕಾಗತ್ತೆ. ವಿತೌಟ್ ಡೋರಿ ಅಂದರೆ ನೀವು 50 ರೂಪೀಸ್ ಕಡಿಮೆ ತೊಗೋಬೇಕಾಗತ್ತೆ. ಈ ರೀತಿ ನೀವು ಬ್ಲೌಸಲ್ಲಿ ಕಾಸ್ಟ್ ಅನ್ನೋದು ಫಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ಫಿಕ್ಸ್ ಮಾಡೋದ್ರಿಂದ ನಿಮಗೂ ಕೂಡ ಲಾಭ ಆಗುತ್ತೆ, ಟೈಮು ಕೂಡ ಸೇವ್ ಆಗುತ್ತೆ. ಟೈಮ್ ಜಾಸ್ತಿ ತೊಗೊಳೋದಕ್ಕೆ ಕಾಸ್ಟ್ ನಾವು ರೇಟು ಅಷ್ಟೇ ಜಾಸ್ತಿ ತೊಗೋಬೇಕಾಗುತ್ತೆ. ಈ ರೀತಿ ಎಲ್ಲ ನಾವು ತೊಗೊಳೋದ್ರಿಂದ ಮತ್ತು ವೆರಿ ಇಂಪಾರ್ಟೆಂಟ್ ಏನಂದರೆ ಫಿನಿಶಿಂಗು ಮತ್ತು ಫಿಟ್ಟಿಂಗು. ನಾವು ಬ್ಲೌಸು ಯಾವ ರೀತಿ ಫಿನಿಶಿಂಗು ಫಿಟ್ಟಿಂಗ್ ಕೊಟ್ಟರೆ ನಾವು ಅಷ್ಟು ಚಾರ್ಜನ್ನ ಮಾಡ್ಬೋದು. ಈಗ ಕೆಲವು ಕಸ್ಟಮರ್ಗೆ ನಾವು ಹೊಲ್ದಿರುವಂತಹ ಬ್ಲೌಸು ನೀಟಾಗಿ ಫಿಟ್ಟಾಗಿ ಕೂತ್ಕೊಂಡಿದೆ, ಅವ್ರು ಖುಷಿಯಾದರು ಅಂದರೆ ನಾವು ಎಷ್ಟು ಡಿಸೈನ್ ಹೇಳಿದಾರೋ ಅದ್ರ ಮೇಲೆ ನೀವು ಸ್ವಲ್ಪ ಜಾಸ್ತಿನೇ ಕಾಸ್ಟು ರೇಟ್ನ ಹೇಳಬೇಕಾಗತ್ತೆ. ಸೊ ನಮಗೇನಾದರೂ ಈಗ ನಾವು ಸ್ಟಿಚ್ ಮಾಡಿರೋದ್ರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಬಂದಿದೆ, ಅವರಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದರೆ ಒಂದು 50 ರೂಪೀಸ್ ಕಡಿಮೆನೇ ತೊಗೊಳ್ಳಿ, ತೊಂದರೆ ಇಲ್ಲ. ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ, ಅವರೆಲ್ಲ ಡಿಸೈನ್ಸ್ ಎಲ್ಲ ನಾವು ಅವ್ರು ಅಂದ್ಕೊಂಡಿದ್ದಾಗೆ ನಾವು ಕೊಟ್ಟಿದ್ದೀವಿ ಅನ್ನೋದಾದರೆ ಫಿಟ್ಟಿಂಗು ಅಷ್ಟೇ ಫಿನಿಶಿಂಗು ಅಷ್ಟೇ ನೀವು ಚಾರ್ಜ್ ಮಾಡ್ಬೋದು. ಈಗ ಹೊರಗಡೆ ಎಲ್ಲ ಬುಟಿಕ್ಗಳಿಗೆ ಹೋಗ್ಬಿಟ್ರೆ ಎಷ್ಟೊಂದು ಚಾರ್ಜ್ ಮಾಡ್ತಾರೆ ಗೊತ್ತಾ. ಸೊ ಆ ಒಂದು ಚಾರ್ಜ್ಗಿಂತೂ ನಾವು 100ರಿಂದ 150 ರೂಪಾಯಿ ಕಡಿಮೆನೇ ತೊಗೊಳ್ಳೋಣ. ಮನೇಲಿ ಸ್ಟಿಚ್ ಮಾಡೋದ್ರಿಂದ ಬುಟಿಕ್ ಥರ ಫಿನಿಶಿಂಗ್ ಕೊಡೋಲ್ಲ ಅಂತ ಅಂದ್ಕೊಳ್ಳೋದು ತಪ್ಪೋದು. ಸೊ ಬುಟಿಕಲ್ಲಿ ಹೊಲ್ದಷ್ಟೇ ಫಿನಿಶಿಂಗು ಮತ್ತು ಫಿಟ್ಟಿಂಗು ಮನೇಲಿ ಸ್ಟಿಚ್ ಮಾಡೋರು ಕೂಡ ಕೊಡ್ತಾರೆ. ಸೊ ಅದನ್ನು ಕೆಲವರಿಗೆ ಒಪಿನಿಯನ್ ಆ ಥರ ಬಿಲ್ಡ್ ಆಗಿಬಿಟ್ಟಿರ್ತದೆ, ಏನಂದರೆ ಬುಟಿಕಲ್ಲೇ ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾರೆ, ಮನೇಲಿ ಹೊಲಿಯೋರು ಫಿನಿಶಿಂಗ್ ಕೊಡಲ್ಲ ಅಂತ. ಸೊ ಫಿನಿಶಿಂಗು ಕೊಡ್ತಾರೆ, ಫಿಟ್ಟಿಂಗು ಕೂಡ ಕೊಡ್ತಾರೆ. ಸೊ ಅದು ಅವರವರ ಕಲ್ಪನೆ ಅಷ್ಟೇ. ಬುಟಿಕಲ್ಲೇ ಕೊಡ್ತಾರೆ, ಮನೇಲಿ ಸ್ಟಿಚ್ ಮಾಡೋರು ಫಿನಿಶಿಂಗ್ ಕೊಡಲ್ಲ ಅನ್ನೋದು ಅವರವರ ಕಲ್ಪನೆ ಅಷ್ಟೇ. ಸೊ ಆ ರೀತಿ ನಾವು ಇವಾಗ ಬುಟಿಕ್ ರೇಟೇ ನಾವು ತೊಗೊಳ್ತಾ ಇರಲ್ಲ, ಸ್ವಲ್ಪ ಕಡಿಮೆನೇ ತೊಗೊಳ್ತೀವಿ. ಹಂಗಂತೇಳ್ಬಿಟ್ಟು ತೀರಾ ಕಡಿಮೆ ತೊಗೊಂಡ್ರೆ ನಮಗೆ ಲಾಸ್ ಆಗುತ್ತೆ. ಆ ರೀತಿ ನೀವು ಪ್ರತಿಯೊಂದಕ್ಕೂ ಒಂದೊಂದು ಕಾಸ್ಟ್ನ ಫಿಕ್ಸ್ ಮಾಡಿ, ಒಂದೊಂದು ರೇಟ್ನ ಫಿಕ್ಸ್ ಮಾಡೋದ್ರಿಂದ ನಿಮಗೂ ಟೈಮ್ ಸೇವ್ ಆಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಮನಿನೂ ಬರುತ್ತೆ. ಸೊ ಇದು ನಾನು ನಿಮಗೆ ಸಜೆಸ್ಟ್ ಮಾಡೋದು. ಬಟ್ ನೀವು ಫಿನಿಶಿಂಗು ಮತ್ತು ಫಿಟ್ಟಿಂಗ್ನ ಕಂಪಲ್ಸರಿ ಚೆನ್ನಾಗಿ ಕೊಟ್ಟರೆ ನಿಮಗೆ ದುಡ್ಡು ಅನ್ನೋದು ಕೊಡ್ತಾರೆ.
ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನೀವು ಆವಾಗ ಚಾರ್ಜು ಕೂಡ ಜಾಸ್ತಿನೇ ಮಾಡ್ಬೋದು. ಮತ್ತು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ವಿತೌಟ್ ಐರನ್ನು ಕಸ್ಟಮರ್ಗೆ ಬ್ಲೌಸ್ನ ಕೊಡಬೇಡಿ. ಯಾಕಂದರೆ ಫಿನಿಶಿಂಗು ನಮಗೆ ಕಾಲು ಭಾಗದಷ್ಟು ಫಿನಿಶಿಂಗ್ ಬರೋದೇ ಐರನ್ನಿಂದ ಆಗಿರುತ್ತೆ. ಐರನ್ ನೀಟಾಗಿ ಮಾಡಿ ನಾವು ಬ್ಲೌಸ್ನ ಕೊಡೋದ್ರಿಂದ ಕಸ್ಟಮರು ಕೂಡ ಆ ಒಂದು ಫಿನಿಶಿಂಗ್ ನೋಡಿ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನೀವು ಫಿನಿಶಿಂಗ್ ಕೊಟ್ಟು ಫಿನಿಶಿಂಗ್ ಜೊತೆಗೆ ಐರನ್ನು ಕೂಡ ಮಾಡಿ ಕೊಡೋದ್ರಿಂದ ಕಸ್ಟಮರು ಖುಷಿ ಆಗ್ತಾರೆ. ಅಷ್ಟೇ ಚಾರ್ಜು ಕೂಡ ಮಾಡ್ಬೋದು. ನಾವು ಪ್ರತಿಯೊಂದು ನಾವು ಐರನ್ ಮಾಡಿ ಬುಟೀಕ್ಗಳಲ್ಲೂ ಐರನ್ ಮಾಡಿಕೊಡ್ತಾರೆ, ನಾವು ಕೊಡ್ತೀವಿ. ಬುಟೀಕಲ್ಲಿ ಏನು ರೀತಿ ಯಾವ ರೀತಿ ಫಿನಿಶಿಂಗ್ ಕೊಟ್ಟಿದ್ದೀರ ನಾವು ಅದೇ ರೀತಿ ಕೊಟ್ಟಿದ್ದೀವಿ. ಸೊ ಅವರಷ್ಟೇ ಕೊಡಿ ಅಂತ ನಾವು ಕೇಳೋದಿಲ್ಲ. ಒಂದು 100-150 ರೂಪಾಯಿ ಕಡಿಮೆ ಕೊಟ್ಟರು ಸಾಕಾಗುತ್ತೆ. ಸುಮಾರಷ್ಟು ಚಾರ್ಜ್ ಮಾಡ್ತಾರೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬುಟೀಕ್ಗಳಲ್ಲಿ. ಹಾಗಾಗಿ ಹೇಳ್ತಿರೋದು, ಆ ರೀತಿ ನೀವು ಪಟ್ಟಿರುವಂತಹ ಶ್ರಮಕ್ಕೆ ಪ್ರತಿಫಲವಾಗಿ ನೀವು ತಗೊಳ್ಳೇಬೇಕಾಗತ್ತೆ. ನೀವು ಲಾಸ್ ಮಾಡ್ಕೊಳ್ಳೋದ್ರಿಂದ ಅವು ಏನಾಗುತ್ತೆ ಹೇಳಿ, ನಮಗೆ ಟೈಮ್ ವೇಸ್ಟು ಮತ್ತು ದುಡ್ಡು ಕೂಡ ಲಾಸ್ ಆಗುತ್ತೆ. ಹಾಗಾಗಿ ನಾವು ಕರೆಕ್ಟಾಗಿ ನಾವೇನು ಕಷ್ಟಪಟ್ಟಿರ್ತೀವೋ ಅದ್ರ ಪ್ರತಿಫಲ ನೀವು ತಗೊಳ್ಳೇಬೇಕಾಗತ್ತೆ. ಆ ರೀತಿ ತಗೊಂಡು ಸ್ವಲ್ಪ ನೀವು ಎಕ್ಸ್ಟ್ರಾ ಸೇವ್ ಮಾಡ್ಕೋಬೋದು. ಈಗ ನೀವು ವಿತೌಟ್ ಡೋರಿ ಒಂದೇ ರೇಟು, ವಿತ್ ಡೋರಿ ಒಂದೇ ರೇಟು ಅಂತಂದರೆ ಕೊಡೋರಿಗೂ ಸ್ವಲ್ಪ ಕಷ್ಟ ಆಗುತ್ತೆ, ನಮಗೂ ಏನೂ ಉಳಿಯೋದಿಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಒಂದೊಂದು ಚಾರ್ಜ್ ಅನ್ನೋದು ಮಾಡಿ ನಿಮಗೆ ಸೇವ್ ಆಗುತ್ತೆ ದುಡ್ಡು. ನೋಡಿ, ಶೇಪ್ ಬೆಲ್ಟ್ನ ನೀಟಾಗಿ ಅಟ್ಯಾಚ್ ಮಾಡಿಕೊಂಡೆ, ಡಾಟ್ಸ್ ಎಲ್ಲ ಅಟ್ಯಾಚ್ ಮಾಡಿದೆ. ನೋಡಿ ಈ ರೀತಿ ಬ್ಲೌಸ್ ಫಿನಿಶಿಂಗ್ ಸಮೇತ ಯಾವ ರೀತಿ ರೆಡಿ ಆಗ್ತಿದೆ ಅಂತ ನೋಡಿ. ಈ ರೀತಿ ಸ್ಟ್ರೈಟಾಗಿ ನಮಗೆ ಲೈನ್ ಅನ್ನೋದು ಬಂದಿದೆ. ನಾವು ಶೇಪ್ ಬೆಲ್ಟು ಮತ್ತು ಫ್ರಂಟಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಸ್ಟ್ರೈಟಾಗಿ ಆ ರೀತಿ ಬರುತ್ತೆ. ನಾನು ರೀಕಟ್ಟಿಂಗ್ ಮಾಡಿದ್ದು ನೀವು ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ, ಓವರ್ಲಾಕ್ ಮಾಡಿಕೊಂಡೆ. ಇಲ್ಲಿ ನಾನು ವಿಸಿಬಲ್ ಆಗಿ ಕೊಟ್ಟಿದ್ದೀನಿ ಶೇಪ್ ಬೆಲ್ಟ್ನ, ಇನ್ವಿಸಿಬಲ್ ಆಗೇನು ಕೊಟ್ಟಿಲ್ಲ. ಸೊ ಉಪ್ಪಟ್ಟೆ ಹೈಪಟ್ಟಿಗೆ ಕ್ಲಾತ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಪ್ರತಿಯೊಂದಕ್ಕೂ ಚಾರ್ಜ್ ಮಾಡೋದ್ರಿಂದ ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ಬೋದು. ಈ ರೀತಿ ಉಪ್ಪಟ್ಟೆ ಹೈಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವೊಬ್ಬರು ಬುಟಿಕ್ಗಳಲ್ಲಿ ಹೊಲಿಸಿ ಅಲ್ಲಿ ಕೊಡದೆ ಮತ್ತೆ ನಮ್ಮ ಹತ್ರ ಬಂದು ಕೊಟ್ಟಿರೋ ಎಕ್ಸಾಂಪಲ್ಸು ಇದ್ದಾವೆ. ಸೊ ಅವರಿಗೆ ಖುಷಿಯಾಗಿ ನಾವು ಕೇಳಿದಷ್ಟು ಅಮೌಂಟ್ನ ಕೊಡ್ತಾರೆ. ಯಾವುದೇ ರೀತಿ ಅವರು ಬಾರ್ಗಿನ್ ಮಾಡಲ್ಲ, ಕಡಿಮೆ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಮಾಡಲ್ಲ. ಯಾಕಂದರೆ ಅವರು ಬುಟಿಕ್ಗಳಲ್ಲಿ ಹೊಲಿಸಿರೋರು ಅವ್ರಿಗಿಂತ ನಾವು ಕಡಿಮೆ ತೊಗೊಳ್ಳೋದ್ರಿಂದ ಅವ್ರು ಖುಷಿಯಾಗಿ ನಾವು ಕೇಳಿದಷ್ಟು ಕೊಡ್ತಾರೆ. ಹಾಗಾಗಿ ಬುಟಿಕ್ಗಳಲ್ಲಿ ಹೊಲಿಸಿರೋರಿಗೆ ಗೊತ್ತಿರ್ತದೆ ಆ ಚಾರ್ಜ್ ಎಷ್ಟು ಮಾಡ್ತಾರೆ ಅವರು, ಮತ್ತು ಎಷ್ಟು ಫಿನಿಶಿಂಗ್ ಕೊಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಸೊ ನಾನೀಗ ಹೊಲಿತಿರೋ ಈ ಬ್ಲೌಸು ಅವರು ಕಸ್ಟಮರು ಬುಟಿಕ್ಗಳಲ್ಲೇ ಹೊಲಿಸ್ತಿದ್ದವರು. ಇವಾಗೆಲ್ಲ ಸುಮಾರಷ್ಟು ದಿನದಿಂದ ನನ್ನ ಹತ್ರನೇ ಕೊಡ್ತಾರೆ. ಒಂದು ಸಲಿಗೆ ಅವರು 10-12 ಬ್ಲೌಸ್ನ ತೊಗೊಂಬಂದು ಕೊಟ್ಟು ಹೋಗ್ತಾರೆ. 10-12 ಬ್ಲೌಸು, ಒಂದೊಂದು ಸಲ 15 ಬ್ಲೌಸು ಕೊಡ್ತಾರೆ. ಈ ರೀತಿ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಅವರು ಫಸ್ಟೆಲ್ಲ ಬುಟಿಕ್ಗಳಲ್ಲಿ ಸ್ಟಿಚ್ ಮಾಡ್ತಿದ್ರು. ಅಲ್ಲಿನ ರೇಟು ಫಿನಿಶಿಂಗು ಇಷ್ಟ ಆಗಿದ್ರು ರೇಟ್ ಜಾಸ್ತಿ ಆಗಿರುತ್ತಲ್ಲ. ಒಂದು ಸಲ ನನ್ನ ಹತ್ರ ಬಂದು ಒಂದು ಬ್ಲೌಸ್ ಅಷ್ಟೇ ಕೊಟ್ಟರು ಸ್ಟಿಚ್ ಮಾಡಿಕೊಡಿ ಅಂತ. ಈಗೆಲ್ಲ ಅವರು 10-12 ಬ್ಲೌಸ್ನ ಒಂದೇ ಸಲ ತಂದುಕೊಟ್ಟು ಹೋಗ್ತಾರೆ. ಅವರಿಗೆ ಇಷ್ಟ ಆಗಿದೆ ಆ ಒಂದು ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಎಲ್ಲ ಕೊಡ್ತೀವಲ್ಲ, ಹಾಗಾಗಿ ಇಷ್ಟ ಆಗಿ ಅಷ್ಟೊಂದು ಬ್ಲೌಸ್ನ ಕೊಟ್ಟು ಹೋಗ್ತಾರೆ. ಆ ರೀತಿ ನಾವು ಕಸ್ಟಮರ್ಸ್ನ ಇಟ್ಕೋಬೇಕು. ಅಂದರೆ ನಾವು ಆ ರೀತಿ ಫಿನಿಶಿಂಗ್ ಕೊಡಬೇಕು, ಫಿಟ್ಟಿಂಗ್ ಕೊಡಬೇಕು. ಆವಾಗ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ. ನಾವು ಕೇಳಿದಷ್ಟು ದುಡ್ಡು ಕೊಡ್ತಾರೆ. ಇನ್ನೊಂದೇನು ಗೊತ್ತಾ, ನಾವು ಕೇಳಿದಷ್ಟು ದುಡ್ಡು ಕೊಟ್ಟರೆ ನಾವು ಕೂಡ ಖುಷಿಯಾಗಿ ಸ್ಟಿಚ್ ಮಾಡಿಕೊಡ್ಬೋದು. ನಾವೆಷ್ಟು ಕಷ್ಟಪಟ್ಟಿರ್ತೀವಿ ಆದ್ರೂ ಅವರು ತುಂಬಾ ಬಾರ್ಗಿನ್ ಮಾಡ್ತಾರೆ. ಆವಾಗ ಬೇಜಾರು ಅನಿಸ್ಬಿಡುತ್ತೆ. ನೋಡಿ, ಈ ರೀತಿ ಬ್ಲೌಸ್ನ ಫಿನಿಶ್ ಅನ್ನೋದು ಮಾಡಿಕೊಂಡೆ. ಈಗ ಸೈಡ್ ಫಿಟ್ಟಿಂಗ್ನ ಕೊಡ್ತಿದ್ದೀನಿ. ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಮೆಜರ್ಮೆಂಟ್ ಪ್ರಕಾರ ಫಿನಿಶಿಂಗ್ನ ಕೊಡಿ. ನನಗಿಲ್ಲಿ 6 ಇಂಚಸ್ ಬೇಕು ಲೂಸು. 6 ಇಂಚಸ್ಗೆ ಮಾರ್ಕ್ನ ಮಾಡಿಕೊಂಡೆ. ಇಲ್ಲೆಲ್ಲ ಮೇಲಿಂದ ಮಾರ್ಕ್ ಮಾಡ್ಕೊಂಡಿರೋದು ನನಗೆ ಕಾಣಿಸ್ತಿದೆ. ನೋಡಿ, ಈ ರೀತಿ ಈ ಬ್ಲೌಸೆಲ್ಲ ಸ್ಟಿಚ್ ಆದಮೇಲೆ ನಾನು ಕಸ್ಟಮರ್ಗೆ ಕೊಡುವಾಗ ಉಪ್ಪಟ್ಟೆ ಐಪಟ್ಟಿ ಎಲ್ಲ ಸ್ಟಿಚ್ ಮಾಡಿ ಕಸ್ಟಮರ್ಗೆ ಕೊಡೋ ಟೈಮಲ್ಲಿ ಐರನ್ ಮಾಡಿ ಕೊಡ್ತೀನಿ. ನಾನು ವಿತೌಟ್ ಐರನ್ನು ಲೈನಿಂಗ್ ಕೂಡ ಕಟ್ ಮಾಡೋದಿಲ್ಲ. ಆ ರೀತಿ ನಾನು ಐರನ್ ಮಾಡಿನೇ ಕಟ್ ಮಾಡುವಂಥದ್ದು. ಈ ರೀತಿಯೆಲ್ಲ ನಾವು ಕಷ್ಟಪಡೋದ್ರಿಂದ ನಾವು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ. ಚೆಕ್ ಮಾಡಿಕೊಂಡು ಈಗ ಡಾಟ್ನ ಸ್ಟಿಚ್ ಮಾಡ್ತೀನಿ. ಈ ರೀತಿ ಲಾಸ್ಟಲ್ಲಿ ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಅಂದರೆ ಎಷ್ಟು ಲೂಸ್ ಇದೆ ಅಂತ ಚೆಕ್ ಮಾಡಿಕೊಂಡು ನಾವು ಎಷ್ಟು ಡಾಟ್ ಹಿಡಿದ್ರೆ ಸರಿ ಹೋಗುತ್ತೆ ಅಂತ ನಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ.
ಈ ರೀತಿ ಬ್ಲೌಸ್ ಅನ್ನೋದು ರೆಡಿ ಮಾಡಿಕೊಂಡೆ ನೋಡಿ, ಪರ್ಫೆಕ್ಟಾಗಿ ಆಯಿತು. ಈಗ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡೋದು ನೋಡಿ. ಈಗಾಗಲೇ ನಾನು ಕ್ಲಾತ್ಗೆ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಂಡಿದ್ದಲ್ಲ, ಅದನ್ನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ನಾನು 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/4 ಇಂಚಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದ್ರಿಂದ ನಮ್ಮ ನೆಕ್ ಶೇಪಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದಾಗಲ್ಲ, ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ನಾವು ಒಂದೇ ವಿಡ್ತಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ. ಇಲ್ಲಿ ನೋಡಿ, ಒಂದೇ ಸಲ ಡಬಲ್ ಫೋಲ್ಡ್ನ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದೇ ಸಲ ಡಬಲ್ ಫೋಲ್ಡ್ನ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಟೈಮು ಸೇವ್ ಆಗುತ್ತೆ, ಫಿನಿಶಿಂಗು ಚೆನ್ನಾಗೇ ಬರುತ್ತೆ. ನೀವು ಒಂದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕಿ, ಇನ್ನೊಂದು ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕಿದ್ರೂ ಕೂಡ ಫಿನಿಶಿಂಗ್ ಇದೇ ಬರುತ್ತೆ. ಡೈರೆಕ್ಟಾಗಿ ಒಂದೇ ಫೋಲ್ಡ್ನ ಮಾಡಿ ನೀವು ಸ್ಟಿಚ್ ಮಾಡಿದ್ರು ಇದೇ ಫಿನಿಶಿಂಗೇ ಬರುತ್ತೆ. ಸೊ ಆ ಥರನೂ ಸ್ಟಿಚ್ ಮಾಡ್ಬೋದು, ಈ ಥರ ಕೂಡ ಸ್ಟಿಚ್ ಮಾಡ್ಬೋದು. ನೋಡ್ತಿರ್ಬೋದು ನೀವು, ಈ ರೀತಿ ಈಸಿಯಾಗಿ ಪೈಪಿಂಗ್ ಕೂಡ ಸ್ಟಿಚ್ ಮಾಡ್ಕೋಬೋದು. ಫೈನಲಿ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗೋಯ್ತು ನೋಡಿ. ಈ ರೀತಿ ಬ್ಲೌಸ್ ಅನ್ನೋದು ರೆಡಿ ಆಗೋಯ್ತು ನೋಡಿ. ಇದು ವಿತೌಟ್ ಡೋರಿ, ಯಾವುದೇ ರೀತಿ ಇದಕ್ಕೆ ಡೋರಿ ಏನೂ ಇಲ್ಲ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.